Papa. Um, I remember that before lockdown happened, we used to come here with Sanvi and Sanvi's family, and we used to cycle along the track. And we used to play football in the same field. And what I remember is when we were in Staines, you used to come on your bike with me at the back in a seat, and we used to go around the riverbank. And then we never used to come to the river without bread or breadsticks. And then what we used to do is I don't know if you remember, but we used to sit on the edge of the lake, and we used to take pieces of bread and feed it to the ducks. That is one of my happiest memories with you. So, and also I love you because you taught me how to ride a bike, and now I'm like, I know how to ride a bike, and I'm really enjoying riding a bike. But I can't now because of lockdown. I can't come to this park very much. And also, I wasn't sure about coming to the tennis class, but then when you put me, I'm having more fun than ever going to the tennis class. That's it for me. Bye-bye and happy birthday again. ಶರತ್, ಹುಷಾರಾಗಿದೀಯಪ್ಪ? ಇನ್ನೇನು ಮುಂದಿನ ತಿಂಗಳು ನಿಂಗೆ 40 ವರ್ಷ ಆಗುತ್ತಲ್ಲ, ಗೊತ್ತಾ? ಸರಿ, ಹುಟ್ಟುಹಬ್ಬ ಮಾಡ್ಕೋ. ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಸಂಬಳ ಜಾಸ್ತಿ ಮಾಡಲಿ, 100 ವರ್ಷ ಸುಖವಾಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಆರೋಗ್ಯ ಕೊಡಲಿ ದೇವರು. ಚೆನ್ನಾಗಿರಪ್ಪ. ಶುಭಾಶಯಗಳು ಶರತ್ತು, ಚೆನ್ನಾಗಿರಪ್ಪ. ಶರತ್, ಇವತ್ತಿಗೆ ನಿನಗೆ 40 ವರ್ಷ ತುಂಬತ್ತೆ. ನೀನು ಬೆಳಗ್ಗೆಯಿಂದ ನಾನು ಇದನ್ನೇ ನೆನೆಸ್ಕೊತಾ ಇದ್ದೆ. ನೀನು ಇಷ್ಟೊತ್ತು ಕಾಯಿಲೆ ಹುಟ್ಟುಬಿಟ್ಟಿದ್ದೆ. ಇವತ್ತಿನ ದಿನ ನನಗೆ ತುಂಬ ಸಂತೋಷದ ದಿನ ಆಗಿತ್ತು. ಎಲ್ಲರೂ ನಿನ್ನ ನೋಡೋಕ್ಕೆ ಬರೋರನ್ನೇ. ನನ್ನ ತವ್ರ ಮನೆಯವ್ರಿಗಂತೂ ನೀನು ಅಂದರೆ ಅಚ್ಚುಮೆಚ್ಚು. ಯಾಕೆಂದರೆ ನೀನೇ ಚಿಕ್ಕವನು, ಫಸ್ಟ್ ಮೊಮ್ಮಗ ಆಗಿದ್ದೆ ನಮ್ಮನೆಗೆ. ಹಾಗಾಗಿ ನೀನು ತುಂಬ ಚಬ್ಬಿ ಆಗಿ ತುಂಬ ಚೆನ್ನಾಗಿದ್ದೆ ನೋಡೋಕ್ಕೆ. ಅದಕ್ಕೆ ಎಲ್ರಿಗೂ ಇಷ್ಟ ಆಗಿತ್ತು. ನಮ್ಮಪ್ಪ ಅಂತೂ ನೀನು ತುಂಬ ಆರೈಕೆ ಮಾಡೋರು. ನೀನು ತುಂಬ ಚೆನ್ನಾಗಿರ್ತಾಯಿದ್ದೆ. ಹುಟ್ಟಿದಬ್ಬದ ಶುಭಾಶಯಗಳಪ್ಪ. ಹ್ಯಾಪಿ. ಎಲ್ಲ ಕುಟುಂಬದವ್ರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ. Hi Sharath, wish you happy birthday. 40 years. ಎನಿವೆ, ನಮ್ಮ ಚೈಲ್ಡ್ಹುಡ್ಡು ತುಂಬ ಮಜಾ ಇತ್ತು. ನಾನು ಮಾಡ್ತಾಯಿದ್ದ ತೀಟೆಗೆ ನೀನು ಬೈಸ್ಕೊತಾ ಇದ್ದಿದ್ದು ತಾತನ ಹತ್ರ, ಅಥವಾ ನೀನು ಓದ್ತಾ ಇದೀಯಾ ಅಂತ ನಿನ್ನನ್ನು ತೋರಿಸಿ ನನಗೆ ಚೆನ್ನಾಗಿ ಒದೆ ಬೀಳ್ತಾಯಿತ್ತು ಅಮ್ಮನಿಂದ. ಇವೆಲ್ಲ ಮಸ್ತ್ ಮಜಾ ಇದ್ದ ಟೈಮು. ಫಾಲೋಡ್ ಬೈ ವಿಚ್ ಅಫ್ಕೋರ್ಸ್ ನೀನು ಎಷ್ಟು ಹೆಲ್ಪ್ ಮಾಡಿದೆ, ಗೈಡ್ ಮಾಡಿದೆ ನನಗೆ. ಇನ್ನು ನನ್ನ ಕರಿಯರ್ ಟೈಮಲ್ಲಾಗಲಿ ಬಾಕಿ ಅಂತೆ ಸಾಕಷ್ಟು ಟೈಮಲ್ಲಿ ಇನ್ನೂ ಮಾಡ್ತಾ ಇದೆಯಾ. ಸೊ ಐ ರಿಯಲಿ ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ಡೇ. ದೇವರು ನಿನಗೆ ಒಳ್ಳೆಯ ಆರೋಗ್ಯ ಕೊಡಲಿ. ಹ್ಯಾವ್ ಫನ್, ಯು ಹ್ಯಾವ್ ವಂಡರ್ಫುಲ್ ಫ್ಯಾಮಿಲಿ. ಸೊ ಸಿಗೋಣ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯಾಕೋ ಇಷ್ಟು ದಪ್ಪ ಆಗ್ತಾ ಇದೆಯಾ? ಸ್ವಲ್ಪ ಸಣ್ಣಗಾಗೋ ಕಡೆ ನೋಡಯ್ಯ, ಆಯಿತಾ? ಬಾಯ್. ಹಾಯ್ ಶರತ್, ಹ್ಯಾಪಿ 40th ಬರ್ಡೇ. ಈ ಲಾಕ್ಡೌನ್ನಲ್ಲಂತೂ ನಿಮಗೆ ಈ ವಿಡಿಯೋ ಮಾಡೋದನ್ನೇ ನಂದು ಸಮೀಕ್ಷಂದು ಒಂದು ಹರ್ಕ್ಯೂಲಿಯನ್ ಟಾಸ್ಕ್ ಆಗೋಗಿತ್ತು. ಸೊ ನಿಮ್ಮ ಕಣ್ ತಪ್ಪಿಸಿ, ನೀವು ಯಾವಾಗಲೂ ಮನೇಲೇ ಇರ್ತೀರಾ, ನಿಮ್ಮ ಕಣ್ ತಪ್ಪಿಸಿ ಇಲ್ಲಿ ಆಚೆ ಬಂದು ಈ ವಿಡಿಯೋ ಮಾಡೋದೇ ಒಂದು ದೊಡ್ಡ ಸಾಹಸ. ಸೊ ಎನಿವೆ, ನೀವು ಆಲ್ಮೋಸ್ಟ್ 12-13 ಇಯರ್ಸಿಂದ ಗೊತ್ತಿದೆ. ಆ್ಯಂಡ್ ನೀವು ಫಸ್ಟ್ ಡೇ ಕಾಫಿ ಡೇನಲ್ಲಿ ಹೆಂಗೆ ಮೀಟ್ ಮಾಡಿದಾಗ ಹೆಂಗಿದ್ರು ಈಗಲೂ ಹಾಗೆ ಇದ್ದೀರಾ. ಸೊ ಯು ಆರ್ ದ ಸೇಮ್ ಜೋವಿಯಲ್ ಪರ್ಸನ್ ಆ್ಯಂಡ್ ವೆರಿ ಕಾರ್ಡಿಯಲ್, ಆ್ಯಂಡ್ ಯು ಆರ್ ಮೈ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ಬೋದು ನಾನು. ಯಾಕಂದರೆ ನನಗೇನೇ ಆಗಿರಲಿ, ನನಗೆ ಕೋಪ ಇರಲಿ ಅಥವಾ ಬೇಜಾರಾಗಿರಲಿ, ಯು ಆರ್ ಲೈಕ್ ಮೈ ಪಂಚಿಂಗ್ ಬ್ಯಾಗ್. ಸೊ ಏನೇ ಇದ್ರೂ ನೀವು ಶೇರ್ ಮಾಡ್ತೀರಾ, ಸೊಲ್ಯೂಷನ್ಸ್ ಕೊಡ್ತೀರಾ. So yeah, really you are the best life partner that I could have ever asked for. we have seen a lot of ups and downs in our life,
but we have stayed together, we have come out stronger, and ನಾವು ಇಬ್ಬರು ತುಂಬ ಅಚೀವ್ ಮಾಡಿದ್ದೀವಿ, ತುಂಬ ಕಳ್ಕೊಂಡು ಇದ್ದೀವಿ. We have got 2 lovely kids, and I don't think we could have asked for anything more. So here's to many more years of togetherness, and happy lovely 40th birthday. Bye. Hello. Rajajinagar 2nd block, 37th cross. ಇವತ್ತಿಂದ ಇವಾಗ ಇದೀಗ ಶರತ್ ಅವ್ರ ಅಷ್ಟೇ ಮಾತಾಡ್ತಾರೆ. ಶರತ್ ತುಂಬ ಮೃದು ಸ್ವಭಾವದ ವ್ಯಕ್ತಿ. ಅವರು ಅಳಿಯಾಗಿ ಸಿಕ್ಕಿರೋದು ತುಂಬ ಪುಣ್ಯ ಮಾಡಿದ್ದೀವಿ ನಾವು. ಅವರು 40ನೇ ವರ್ಷದ ಹುಡ್ದಬ್ಬ ಆಚರಿಸ್ಕೊತಾ ಇರೋದು ಕೇಳಿ ತುಂಬ 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 ಖುಷಿ ಆಗ್ತಿದೆ. ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹ್ಯಾಪಿ ಬರ್ಡೇ ಶರತ್. ಹಾಯ್ ಶರತ್. ಸೊ ನನಗಿಂತ ನೀವು ಸ್ಕೂಲಲ್ಲೂ 1 ವರ್ಷ ಸೀನಿಯರು. ಸೊ ಮೋರ್ ದೆನ್ ದ್ಯಾಟ್ ಯು ಆರ್ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಮೆಂಬರ್ಸ್. ಆಮೇಲೆ ಬೆಸ್ಟ್ ಲೈಫ್ ಪಾರ್ಟ್ನರ್ ಟು ಮೈ ಸಿಸ್ಟರ್. ಆಮೇಲೆ ಬೆಸ್ಟ್ ಫಾದರ್ ಟು ಸಮೀಕ್ಷಾ. ಸೊ ಆಲ್ ದ ಬೆಸ್ಟ್ ಟು ಯೋರ್ ಕೆರಿಯರ್ ಆ್ಯಂಡ್ ಎವ್ರಿಥಿಂಗ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ. ನಿಮಗೆ ಇದು ನೆನಪಿರ್ಬೋದು, ಇದನ್ನು ನಾನು ಹಠ ಮಾಡಿ ನಿಮ್ಮ ಕಾರಿಂದ ತೊಗೊಂಡಿದ್ದೆ. ಸೊ ಇದು ನನ್ನ ಹತ್ರ ಇನ್ನೂ ಇದೆ. ಸೊ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ. ಹಲೋ, ಹಾಯ್ ಶರತ್, ವೆರಿ ಹ್ಯಾಪಿ ಬರ್ಡೇ. ಇವತ್ತಿನ ದಿನ ನಮಗೆಲ್ಲ ಭಾಳ ಸಂತೋಷ ಅನ್ನಿಸ್ತಾ ಇದೆ. ನಮಗೆ ಒಳ್ಳೆ ಅಳಿಯ ಮತ್ತು ಒಳ್ಳೆ ಮಗನ ಥರ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನೀವು ಹುಟ್ಟಿದಂಥ ಬೆಳೆದಂಥ ಒಂದು ರಸ್ತೆ 37ನೇ ಕ್ರಾಸ್ ಅನ್ನೋದನ್ನು ತಂದು ನಮ್ಮ ಮನೆಯನ್ನು ತೋರಿಸಿ ನಿಮಗೆ ನಾವು ವಿಶ್ ಮಾಡೋಣ ನಾವೆಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಭಾಳ ಸಂತೋಷ ಅಪ್ಪ. ಐ ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮ ಕಡೆಯಿಂದ ನಿಮಗೆ ಪ್ರತಿಯೊಂದು ಇದಕ್ಕೂ ಆಶೀರ್ವಾದಗಳು. ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗಲಿ, ಎಲ್ಲ ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. Happy birthday to you. Happy birthday to you. Happy birthday dear Dodappa. Happy birthday to you. Happy birthday Sharat. Happy birthday Dodappa. Happy birthday. Sharat Uncle because I like Sharat Uncle because I like Sharat because I like my buddy Bata because We wish you a happy birthday. Happy birthday. Happy birthday to you. We wish you happy birthday. Happy birthday. Happy birthday to you. Sharat. Hey, happy birthday. Happy 40th year. We love you all. Happy birthday Sharat. Happy birthday Sharat. Happy birthday. Happy 20th. What? What? Is he not 20? He looks 20. He's turning 50. No! He's 40. Happy 40th Sharat. Happy 40th birthday, Sharat Uncle. Happy 40th birthday, Sharat Uncle. Happy birthday Sharat. ನಗುತ್ತಾ ನಗುತ್ತಾ ಬಾಳೋ ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಹ್ಯಾಪಿ ಬರ್ಡೇ ಶರತ್.
ಹ್ಯಾಪಿ ಬರ್ಡೇ ಶರತ್ ಮಮ್ಮ. ಹ್ಯಾಪಿ ಬರ್ಡೇ ಶರತ್ ಮಗನೇ. ಹ್ಯಾಪಿ ಬರ್ಡೇ ಶರತ್. ಚೆನ್ನಾಗಿರಪ್ಪ, ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಶರತ್. ಹ್ಯಾಪಿ ಬರ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಶರತ್. ಹ್ಯಾಪಿ ಬರ್ಡೇ ಶರತ್. Many happy returns of the day, Sharath. God bless you. Be happy. ಹೇ ಶರತ್, ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಕಣೋ. ಸೊ ಮತ್ತೆ ಏನಪ್ಪ ಸ್ಪೆಷಲ್ ಇವತ್ತು 40th ಬರ್ಡೇ ದಿನ. ಸೊ ಫೋಟೋಸ್ ಎಲ್ಲ ಕಳಿಸು. ಹೋಪ್ ಯು ವಿಲ್ ಹ್ಯಾವ್ ಎ ವಂಡರ್ಫುಲ್ ಬರ್ಡೇ. ಸೊ ನಿನ್ನ ಬರ್ಡೇಗೆ ಯಾವುದೋ ಒಂದು ನಾವು ಏನೋ ವೆನ್ ಯುವರ್ ಆಲ್ ಇನ್ ಇಂಡಿಯಾ ಯಾವುದೊಂದು ಮೆಮೊರೇಬಲ್ ಇನ್ಸಿಡೆಂಟ್ ಹೇಳೋಣ ಅಂತ ಅಂದ್ಕೊಂಡೆ. ಸೊ ವಾಟ್ ಐ ರಿಮೆಂಬರ್ ಔಟ್ ಆಫ್ ದ ಇನ್ಯೂಮರಬಲ್ ವಂಡರ್ಫುಲ್ ಮೊಮೆಂಟ್ಸ್ ವಿ ಹ್ಯಾಡ್ ವಾಸ್, ಸೊ ನನ್ನ ಮಗ ಯಾವಾಗಲೂ ಒಂದ್ಸಲಿ ಮೀಟ್ ಮಾಡಿದಾಗ ಏನೇನೋ ಬೋಗಸ್ ಮಾತೆಲ್ಲ ಆಡ್ತಿದ್ದ, ಅದು ಬೇರೆ ವಿಷಯ. ಸೊ ಒಂದ್ಸಲಿ ಏನಂತಿದ್ದ, ಇವನ್ಗೆ ಯಾಕೋ ಏನೋ ನಾನು ಹೋದ ಜನ್ಮದಲ್ಲಿ ಟೈಗರ್ ಆಗಿದ್ದೆ ಕಣೋ ಅಂತ ಯಾವಾಗಲೂ ಹೇಳೋನು. ಓಕೆ, ನಾನು ಏನು ಬಂದು ಯಾಕಪ್ಪ ಇದಕ್ಕಿದ್ದಂಗೆ ಈ ಥಾಟ್ ಬಂದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಆಮೇಲೆ ಒಂದ್ಸಲ ಅಲ್ಲ, ಒಂದು 2-3 ಸಲ ಅದೇ ಮಾತನ್ನ ಹೇಳ್ತಿದ್ದ. ಸೊ ನಾನು ನನ್ನ ಬಂದು ಯಾಕೋ ಫುಲ್ ಕನ್ಫ್ಯೂಷನ್ ಆದಂಗಿದೆ. ಇದು ಯಾಕೋ ಫುಲ್ ಬರ್ಗರು ಫ್ರೈಸ್ ತಿಂದು ಫುಲ್ ಹೆಲ್ದಿಯಾಗಿರೋ ಟೈಗರ್ ಅನ್ಸುತ್ತಿದ್ದು ಅಂದ್ಕೊಂಡು ನಾನು ಸುಮ್ಮನೆ ಮನಸ್ಸಲ್ಲಿ ಅನ್ಕೊಂತಿದ್ದೆ. ಹಂಗೆ ಸುಮ್ಮನೆ ರೆಗಿಸ್ತಿದ್ದೆ ನನಗೆ ಅದು ಕಾಲು ಹೇಳ್ಕೊಂಡು. ಸೊ ನನ್ನ ಮಗ ಟೈಗರ್ ಅನ್ಕೊಂಡು ಒಂದಿನ ಐ ಆಮ್ ಶೋರ್ ಹಿ ವಿಲ್ ರಿಮೆಂಬರ್ ದಿಸ್. ಸೊ ಒಂದಿನ ಸುಮಂತ್ ಮನೇಲಿ ಇದ್ವಿ, ನಮ್ಮ 3 ಜನ. ಸೊ ಯಾರಿಗೂ ಏನೋ ಕೆಲಸ ಇರ್ತಿರಲಿಲ್ಲ ಅವಾಗ 3 ಜನಕ್ಕೂ. ಮತ್ತು ಮನೇಲಿ ಯಾರು ನಮ್ಮ ಎಂಥ ನನ್ನ ಮಕ್ಕಳಂದ್ರೆ ಯಾರು ನಮ್ಗೆ ಕೆಲಸನೇ ಕೊಡ್ತಿರಲಿಲ್ಲ. ಈ ನನ್ನ ಮಕ್ಕಳು ಏನು ಕೊಟ್ಟರೆ ಏನೂ ಮಾಡಲ್ಲ ಅಂತ. ಸೊ ಯಾರೋ ಒಬ್ಬರು ಮನೇಲಿ ಬಿದ್ದಿರ್ತಿದ್ವಿ. ಸೊ ಹಾಗೆ ಒಂದ್ಸಲಿ ಸುಮಂತ್ ಮನೇಲಿದ್ದಾಗ ಸುಮ್ಮನೆ ಹಂಗೆ ಬೆಳಗ್ಗೆ ಅಲ್ಲೇ ಮಾಡ್ಕೊಳ್ಳೋದು, ಅಲ್ಲೇ ಒದ್ದಾಡೋದು. ಸೊ ಒಂದಿನ ಹಂಗೆ ಏನೋ ಮಾಡ್ತಾಯಿದ್ವಿ. ಅವನು ಸುಮ್ಮನೆ ಏನೋ ಟೈಮ್ ಪಾಸ್ ಅಂದ್ಬಿಟ್ಟು ಇವನಿಗೆ ಅವ್ರ ಮನೇಲಿ ನಾಯಿ ಇತ್ತು, ಪೊಮೇರಿಯನ್ ನಾಯಿ, ಚಿಕ್ಕದಿದ್ದು ವೈಟ್ ನಾಯಿ ಇತ್ತು. ಸೊ ಸುಮ್ಮನೆ ಅಟ್ಯಾಕ್ ಅಂದ್ಬಿಟ್ಟ. ಅಟ್ಯಾಕ್ ಅಂದ ತಕ್ಷಣ ಸುಮ್ಮನೆ ಏನೋ ಸ್ವಲ್ಪ ಜೋರಾಗಿ ಬೊಗಳ್ದು ಅಂದ್ಬಿಟ್ಟು ನನ್ನ ಮಗ ಫುಲ್ ಕೋಪಿಸ್ಕೊಂಡು ಮನೆಯಿಂದ ಆಚೆ ಹೋಗ್ಬಿಟ್ಟಿದ್ದ. ಆಮೇಲೆ ಬರ್ತಾನೆ ನಾವು ಅನ್ಕೊಂಡು ನಾವು ಸುಮ್ಮನೆ ಇದ್ವಿ, ಬರಲೇ ಇಲ್ಲ ನನ್ನ ಮಗ ಎಷ್ಟೊತ್ತಾದ್ರು. ಸೊ ಆಮೇಲೆ ನಾಯಿ ಇವನ್ಗೆ ಅಟ್ಟಿಸ್ಕೊಂಡ್ ಬಂತು ಅಂತ ನಾವು ನನ್ನ ಮಗನ ಅಟ್ಟಿಸ್ಕೊಂಡು ಹೋದ್ವಿ. ಸೊ ಎಲ್ಲೋ ಹೋಗ್ಬಿಟ್ಟು ನನ್ನ ಮಗ ಒಂದು 2-3 ರೋಡ್ ಕ್ರಾಸ್ ಮಾಡ್ಕೊಂಡು ಎಲ್ಲೋ ದೂರ ಹೋಗ್ಬಿಟ್ಟಿದ್ದ. ಆಮೇಲೆ ಅಲ್ಲೋಗಿ ಫುಲ್ ಕೋಪಿಸ್ಕೊಂಡ್ಬಿಟ್ಟಿದ್ದ, ಬಟ್ ಏನೂ ಹೇಳಿಲ್ಲ. ಸೊ ಆಮೇಲೆ ಹಂಗೆ ಅದೇನೋ ಮಾತಾಡ್ಸ್ಕೊಂಡು ಫುಲ್ ರೆಸ್ಪೆಕ್ಟಿಂದ ಮನೆಗೆ ಕರ್ಕೊಂಬಂದು ಆಮೇಲೆ ಡೋರ್ ಲಾಕ್ ಹಾಕಿ ಸರಿಗಿಟ್ಟು ನನ್ನ ಮಗನಿಗೆ ಸರಿ ರೇಗಿಸಿದ್ವಿ. ಸೊ ಆಮೇಲೆ ಇವನಿಗೆ ಅದೇ ಅಲ್ಲೂ ಟೈಗರ್ ಅನ್ಕೊಂಡು ಒಂದು ಚಿಕ್ಕ ನಾಯಿಗೆ ಎದುರ್ಕೊಂಡು ಓಡೋಗ್ಬಿಡ್ತಿಲ್ಲ ನನ್ನ ಮಗನೇ ಅಂದ್ಬಿಟ್ಟು ಸುಮ್ಮನೆ ರೇಗಿಸ್ತಾ ಇದ್ವಿ. ಸೊ ಇಟ್ ವಾಸ್ ಫನ್. ಹಂಗೆ ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ. ಏನೋ ಕ್ರಿಕೆಟ್ ಮ್ಯಾಚಿಗೆ ಹೋಗಿದ್ದು, ಆಮೇಲೆ ಇಮೇಲ್ ಚೇನ್ಸಲ್ಲೆಲ್ಲ ಫುಲ್ಲು ಹುಚ್ಚುಚ್ಚಂಗೆ ಆಡ್ಕೊಂಡು ಸಿಲಿ ಜೋಕ್ಸ್ ಮಾಡ್ಕೊಂಡು ಇನ್ನೊಬ್ಬರು ಕಾಲು ಎಳ್ಕೊಂಡು, ಇಟ್ ವಾಸ್ ಅ ಲಾಟ್ ಆಫ್ ಫನ್. ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. So have a wonderful birthday, dude. Have a blast. Okay, see you. Bye. Birthday, ಶರತ್, 40ನೇ ವರ್ಷದ ಹುಟ್ಟಿದಹಬ್ಬದ ಶುಭಾಶಯಗಳು. ನಿನಗೆ ದೇವರು ಒಳ್ಳೇದು ಮಾಡಲಿ, ನಿನ್ನ ಆಸೆಗಳೆಲ್ಲ ನೆರವೇರಲಿ. ರಮೇಶ್. ನಮಸ್ಕಾರ ಟಿಪ್ಪು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗ. ವೆಲ್ಕಮ್ ಟು ಕ್ಲಬ್ 40. 40 ವರ್ಷದಲ್ಲಿ 20 ವರ್ಷದ ಸ್ನೇಹ ನಮ್ಮದು. ಒಳ್ಳೆ ಮೆಮೊರೀಸು, ಗೋಲ್ಡನ್ ಮೆಮೊರೀಸ್. ಬರೀ ಹುಡುಗರಾಗಿ ಫ್ಯಾಮಿಲಿಯಾಗಿ ಒಳ್ಳೊಳ್ಳೆ ಮೆಮೊರೀಸ್ ಇದೆ. ಇನ್ನಷ್ಟು ಮೆಮೊರೀಸ್ ಒಟ್ಟಿಗೆ ಕಲಿಯೋಣ, ಆದಷ್ಟು ಬೇಗ ಸಿಗೋಣ. ನಿನ್ನ ಬಗ್ಗೆ ಏನಪ್ಪ ಹೇಳೋದು, ಇವತ್ತಿನ ದಿನ ಸ್ವಲ್ಪ ಒಳ್ಳೇದು ಹೇಳಬೇಕು, ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಆ್ಯಂಡ್ ಡಿಪೆಂಡಬಲ್ ಫ್ರೆಂಡ್ಸು ನಮಗೆಲ್ಲ. ಎಂಥ ಪರಿಸ್ಥಿತಿ ಇದ್ರೂ ಕಾಮಾಗಿ ಎಜಿಟೇಟ್ ಆಗ್ತಿಲ್ಲ ಹ್ಯಾಂಡಲ್ ಮಾಡೋವಂಥ ಮನುಷ್ಯನೇನೋ. ನಿನ್ನ ನೋಡಿ ತುಂಬ ಕಲಿಬೇಕು ನಾವುಗಳು. ಯಾವಾಗಲೂ ಹೀಗೆ ಇರು, ನಗ್ನಗ್ತಾ ಇರು. ಒಳ್ಳೆಯದಾಗಲಿ ನಿನಗೂ ನಿನ್ನ ಫ್ಯಾಮಿಲಿಗೂ. ಆದಷ್ಟು ಬೇಗ ಎಲ್ಲರೂ ಮತ್ತೆ ಸಿಗೋಣ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗ. ಎಂಜಾಯ್ ಮಾಡಿ, ಸ್ವಲ್ಪ ಸಣ್ಣ ಆಗು ಮಗನೇ.
ಹಾಯ್ ಶರತ್, ಹ್ಯಾಪಿ ಬರ್ಡೇ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶರತ್. ದೇವರೆಲ್ಲ ಒಳ್ಳೇದ್ ಮಾಡ್ಲಿ, ನೀನೇನ ಅನ್ಕೊಂಡಿದ್ಯೋ ಎಲ್ಲ ಆಗ್ಲಿ. ಮಾಧುರಿ ಮದ್ವೆ ನಿಮ್ಗೆ ಗೊತ್ತಿರ್ಬೋದು, ಮೇನಲ್ಲಿ ಖಂಡಿತ ಬರ್ಬೇಕು ಎಲ್ಲಾರು ಫ್ಯಾಮಿಲಿ. ಇವಾಗ್ಲಿಂದಾನೇ ಪ್ಲಾನ್ ಮಾಡ್ಕೊಳ್ಳಿ, ಖಂಡಿತ ಮದ್ವೆಗೆ ಬರ್ಬೇಕು. ಎಲ್ಲಾರು ಮಿಸ್ ಮಾಡ್ದಲೆ 3 ಜನನು ಬರ್ಬೇಕು. ಮೇನಲ್ಲಿ ಮದ್ವೆ ಇದೆ ಮಾಧುರಿದು, ಬೆಂಗಳೂರಲ್ಲಿ ಬರ್ಲೇಬೇಕು. ಥ್ಯಾಂಕ್ ಯು. ಓಕೆ, ಬಾಯ್. ಬಾಯ್. ಹಾಯ್ ಶರತ್, ಮೆನಿ 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 ಮೋರ್ ಬರ್ತ್ಡೇಸ್ ಟು ಕಮ್. ಹ್ಯಾಪಿ ಬರ್ತ್ಡೇ ಶರತ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಶರತ್. ಏನ್ ಶರತ್, 40 ವರ್ಷ, 40 ಇಯರ್ಸ್ ಕಂಪ್ಲೀಟ್ ಆಗೋಯ್ತು. 41st ಇಯರ್. ಎಲ್ಲರಿಗಿಂತ ದೊಡ್ಡವನು ನೀನೆಲ್ವೇನೋ ಇವಾಗ. 40 ಇಯರ್ಸ್, ನಾವೆಲ್ಲ ಇನ್ನೂ ನೋಡಿ ಚಿಕ್ಕರು. ಸೊ ಹೇಗಿದ್ಯಾ ಶರತ್? ಈಗಲೂ ಜ್ಞಾಪಿಸ್ಕೋತೀವಿ ನಾವು 3 ಜನ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹಿಂಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ನಾನು, ಸಂತೋಷು, ನೀನು, ಶರತ್, ನೀನು, ಸುಪ್ರೀತು, ಸ್ಮಿತಾ, ಇನ್ಕ್ಲೂಡಿಂಗ್ ಇವಳು ಆಯ್ತಾ. ಊರಿಂದ ಬಂದು ಬಾಯಿ ಕೆಟ್ಟು ಊಟ ಮಾಡಿದಾಗ ಹೇಳಿದ್ಯಲ್ಲ, ಏನ್ರಪ್ಪ ಹಿಂಗ್ ಖಾಲಿ ಮಾಡಿದೀರಾ, ಮಾಡಿದ ಅಡ್ಗೆ ಎಲ್ಲಾನು ಅಂತ. ಈಗಲೂ ಆ ಡೇಸ್ ಜ್ಞಾಪಿಸ್ಕೋತೀವಿ. ಮೋಸ್ಟ್ಲಿ ಆ ಚೈಲ್ಡ್ಹುಡ್ ಡೇಸ್ ಆದ್ಮೇಲೆ ಪ್ರಾಪರ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅನ್ಸುತ್ತೆ ನಿನ್ ಜೊತೆ. So love you, stay blessed, stay happy. Bye Sharath. Bye. Happy birthday. Happy birthday, happy birthday. Happy birthday Sharath. May God bless you with name, fame and prosperity. ಹ್ಯಾಪಿ ಬರ್ತ್ಡೇ ಶರತ್. ನಿಂದು ಚಿಕ್ಕನಿಂದ ಎಲ್ಲ ಗುರ್ತು ಬರ್ತಾ ಇರುತ್ತೆ ಕಣೋ ನಮಗೆ. ಹ್ಯಾಪಿ ಬರ್ತ್ಡೇ ಬಂದರೆ ಸಾಕು. ನೀನೇ ತಾನೇ ಫಸ್ಟ್ ಮೊಮ್ಮಗ, ಅದರಿಂದ ಎಲ್ಲ ಗುರ್ತು ಬರುತ್ತೆ. ನೀನು ಹೇಗೆ ಆಟ ಆಡ್ತಾ ಇದ್ದೆ, ನೀನು ಅಮ್ಗಾಲಿಟ್ಟಿದ್ದು, ನಡೆದಿದ್ದು ಎಲ್ಲ ಕಣ್ಣು ಕಟ್ಟಾಗಿದೆ ಹಾಗೆ. ಹುಟ್ಟುಹಬ್ಬದ ಶುಭಾಶಯಗಳು ಟಿಪ್ಪು. ಹಾಯ್ ಶರತ್, ಹೇಗಿದ್ಯಾ? ಹಾಯ್ ಸ್ಮಿತಾ, ಹಾಯ್ ಸಮೀಕ್ಷಾ, ಹೇಗಿದ್ದೀರಾ ಎಲ್ರು? ಹ್ಯಾಪಿ ಬರ್ಡೇ ಶರತ್. ಹ್ಯಾಪಿ ಬರ್ಡೇ ಶರತ್. 40 ಇಯರ್ಸ್ ಆಯ್ತು. ಸೊ ಬೆಂಗಳೂರಿಗೆ ಯಾವಾಗ ಬರ್ತೀಯಾ? ಟ್ರೀಟ್ ಯಾವಾಗ? ಕಾಯ್ತಾ ಇದೀವಿ. ನೋಡು ನಿನ್ ಅಳಿಯ ಇದ್ದಾನೆ. ಹಾಯ್ ಹೇಳು ಮಾವಂಗೆ. ಸೊ ಯಾವಾಗ ಬರ್ತೀಯಾ ನೆಕ್ಸ್ಟ್? ಯಾವಾಗ ಮೀಟ್ ಮಾಡೋಣ? ಇನ್ನೇನ್ ಮಾಧುರಿ ಮದ್ವೆ ಹತ್ರ ಬರ್ತಿದೆ. ಸೊ ಬರಂಗಿದ್ರೆ ಪ್ಲಾನ್ಸ್ ಹೇಳು, ಮೀಟ್ ಮಾಡೋಣ ಎಲ್ರು. ಒನ್ಸ್ ಅಗೈನ್ ಹ್ಯಾಪಿ ಬರ್ಡೇ, ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಹೇ ಶರತ್, ಹ್ಯಾಪಿ 40th ಮಗ. ವೆಲ್ಕಮ್ ಟು ದಿ 40th ಕ್ಲಬ್. ನೀನೇ ಒನ್ ಆಫ್ ದಿ ಲಾಸ್ಟ್ ಅನ್ಸುತ್ತೆ ನಮ್ಮ ಗ್ರೂಪಲ್ಲಿ 40th ಅಲ್ಲಿ ಬರ್ತಾ ಇರೋದು. ಸೊ ಹ್ಯಾಪಿ 40th. ಇನ್ನೂ ಜಾಸ್ತಿ ಸಕ್ಕದ ಜ್ಞಾಪಕ ಇದೆ. ಎಲ್ಲಿ ಫಸ್ಟ್ನಲ್ಲಿ ನೀವು ಮೀಟ್ ಮಾಡಿದೆ ಅಂತ ರಂಗೂಸ್ ಮನೆಯಲ್ಲಿ, ಐ ಥಿಂಕ್ ಅಡ ಅನಿಸುತ್ತೆ. ಇಡೀ 5th ಸೆಮಿಸ್ಟ್ರಲ್ಲಿ ಕಂಬೈನ್ಡ್ ಸ್ಟಡಿಲಿ ಮೀಟ್ ಮಾಡಿದ್ವಿ. ಅಲ್ಲಿಂದ ಶುರುವಾಯ್ತು ಅನಿಸುತ್ತೆ. ಆಮೇಲೆ ನಾವು ಸೂರ್ಯದ ಕೆಲಸ ಮಾಡಿದ್ದು, ಇನ್ಫಿಗೆ ಆಟೋದಲ್ಲಿ ಹೋಗ್ತಾ ಇದ್ದಿದ್ದು, ಎಲ್ಲರನ್ನ ರೇಗಿಸಿ, ಆಮೇಲೆ ಲಂಚಿಗೆ ಬರೋ ಜಾಗನೆಲ್ಲ ಎಲ್ಲ ಕಡೆ ತಿರುಗಾಡೋದು ಸೂರ್ಯದಿಂದ, ಎಲ್ಲ ಗೋಲ್ಡನ್ ಮೆಮೊರೀಸ್. ಆಮೇಲೆ SAPಲಿ ಒಟ್ಟಿಗೆ ಕೆಲಸ ಮಾಡಿದ್ದು. SAPಲಿ ಎಲ್ಲಿ ಕೆಲಸ ಮಾಡಿದ್ವಿ ತಗೋ, ಅಲ್ಲಿ ಇಲ್ಲಿ ತಿನ್ನೋಕ್ಕೆ, ಇಲ್ಲಿ ಇವತ್ತೇನು ಲಂಚ್ ಇದೆ, ಇವತ್ತೇನು ಬ್ರೇಕ್ಫಾಸ್ಟ್ ಇದೆ, ಅಲ್ಲೇ ಆಗೋಯಿತು. ಅದಾದಮೇಲೆ ನನಗೆ ಮರೆಯಲ್ಲದಂದರೆ ಸ್ಮಿತನ್ಗೆ ಎಂಗೇಜ್ಮೆಂಟ್, ನಿನಗೂ ಸ್ಮಿತನ್ಗೆ ಎಂಗೇಜ್ಮೆಂಟ್ ಆದಮೇಲಿಂದ ನಾನೇ ಮಧ್ಯದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಸಿಕ್ಕಾಕೊಳ್ತಿದ್ದೆ. ಆಮೇಲೆ ನಮ್ಮ ಟ್ರಿಪ್ಗಳು ಎಲ್ಲ ಯೂತ್ ಟ್ರಿಪ್ ಹೋದರೆ ನಾವೆಲ್ಲ ತಿರುಪತಿ, ಮಂತ್ರಾಲಯ, ಅದರಲ್ಲೂ ಅನಂತ ಅಂಕಲ್ಲು, ನಾನು, ನೀವಿಬ್ಬರು ಇರೋ ಬರೋ ಟ್ರಿಪ್ಪೆಲ್ಲ ಅದು ಸಖತ್ ಮಜಾ. ನನಗಂತೂ ಮರೆಯೋಕ್ಕಾಗಲ್ಲ ಆ ಟ್ರಿಪ್ಸೆಲ್ಲ. ಹಾಯ್ ಅನಂತ ಅಂಕಲ್, ಹೇಗಿದ್ದೀರಾ? ಈ ಮೂಲಕ ನಿಮಗೂ ಒಂದು ಹಾಯ್ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮಿಬ್ಬರು ಮದುವೆ ಆದಮೇಲೆ ಡೈಲಿ ಕಾರ್ ರೈಡು, ಅದಂತೂ ಮಜಾ, ಸಿಕ್ಕಾಪಟ್ಟೆ ಮಜಾ. ಅದಂತೂ ಮರೆಯೋದೇ ಇಲ್ಲ ನಾನು. ನೀನು ಹೇಗೆ ಹಾಡುಗಳಾಗ್ತಾ ಇದ್ದಿದ್ದು, ನಮ್ಮ ಫೇವ್ರೇಟ್ ಹಾಡುಗಳು, ಅದೆಲ್ಲ ಒಂದಿನ ನಾನು ನೀನು ಆ್ಯಕ್ಚುಲಿ ಹಾಡಬೇಕು, ಆ ಪರ್ಫಾರ್ಮೆನ್ಸ್ ಕೊಡಬೇಕನ್ಸುತ್ತೆ. ಆಮೇಲೆ ನಾವು ಟ್ರಿಪ್ಪು ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಟ್ರಿಪ್ ಮಾಡಿದ್ವಲ್ಲ, ಅದಂತೂ ಲೈಫ್ ಟೈಮ್ ಮೆಮೊರಿ. ನಾನು, ಜಯಶ್ರೀ, ನೀನು, ಸ್ಮಿತಾ, ಅಂಕಲ್, ಆಂಟಿ, ಅಲ್ಲಿ ನೀನು ಯೂತ್ ಹಾಸ್ಟೆಲ್ ನಮಗೆಲ್ಲ ಒಂದು ಸೇರಿ ಬುಕ್ ಮಾಡಿದ್ಯಲ್ಲ ಒಂದು ರೂಮು, ಅದಂತೂ ಆಸಮ್, ಇನ್ನೂ ಮರೆಯೋಕ್ಕಾಗಲ್ಲ ನನಗೆ. ಅದಾದಮೇಲೆ ಸ್ಟೇನ್ಸಲ್ಲಿ ನಾವೆಲ್ಲ ಗುಂಪಾಗಿ ಮಾಡಿದ್ದು ಮಜಾ ಅಂತೂ ಇಟ್ಸ್ ಅ ಲೈಫ್ ಟೈಮ್ ಆಫ್ ಮೆಮೊರೀಸ್. ಅದು ನಮಗೆ ಒಂಥರ ಯೂತ್ ನಾವೆಲ್ಲ. ಆವಾಗ
ಯಾರಿಗೂ ಮಕ್ಕಳಿರಲಿಲ್ಲ. ಬಟ್ ಸೌಮ್ಯ ಮತ್ತು ವಿನಯ್ ಸ್ವಲ್ಪ ಸನ್ವಿ ಚಿಕ್ಕವಳಿಂದ ಸೊ ಅವ್ರು ಸ್ವಲ್ಪ ಬಿಟ್ಕೊಂಡಿದ್ರು. ಬಟ್ ಆದರೂ ನಾವೇನು ಸ್ಕೈ ಡೈವಿಂಗು, ಗೋಯೇಪ್ ಅಂತೆ ಎಲ್ಲ ಟ್ರಿಪ್ಗಳು, ಸ್ಕಾಟ್ಲ್ಯಾಂಡ್ ಟ್ರಿಪ್ಪು, ಸ್ಪೆಷಲಿ ಆ ಬ್ಯಾಚುಲರ್ಸ್ ಮಿಥನ್ ಫ್ರೆಂಡ್ಸ್ ಬ್ಯಾಚುಲರ್ಸ್ ಮನೆಗೆ ಹೋಗಿ ಅವ್ರ ಜೊತೆ ಲೂಟಿ ಹೊಡೆದಿದ್ದು, 2012 ನ್ಯೂ ಇಯರ್ ಬಿಗ್ ಬೆನ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ದು, ಇದೆಲ್ಲ ಸಿಕ್ಕಾಪಟ್ಟೆ ವಂಡರ್ಫುಲ್ ಮೆಮರೀಸ್, ಮರೆಯೋಕ್ಕಾಗಲ್ಲ. ನನಗೆ ನೀನಂದರೆ ಜ್ಞಾಪಕ ಬರೋದು ಕೂಲ್ ಆ್ಯಂಡ್ ಕಂಪೋಸ್ಡ್ ಶರತ್ ಅಂತ. ಹೌದು, ನೀನು ಹಂಗೆ ಇರ್ತೀಯ, ಅದೇನು ನಿನ್ಗೆ ಇದಂತ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಕೂಲಾಗಿರ್ತೀಯ. ಆದರೂ ನೀನು ಸೀರಿಯಸ್ ಅಂತ ನನಗೆ ಗೊತ್ತು. ಯಾವಾಗಲಾದರೂ ನೀನು ಈ ಸೆನ್ಸಿಟಿವ್ ಟಾಪಿಕ್ನ ತೊಗೊಬರೋದು ಸಕ್ಕತ್ತಾಗಿರುತ್ತೆ. ಅವಾಗ ನನಗೆ ಮಜಾ ಬರುತ್ತೆ, ಗೊತ್ತಾಗ್ಬಿಡುತ್ತೆ ಇವ್ನು ಏನೋ ಮಾತಾಡ್ತಿದ್ದಾನೆ ಅಂತ ನೋಟು. ಬಟ್ ಎನಿವೇಸ್ ಮಗ, ಆಲ್ ಇನ್ ಆಲ್ ಯುವರ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಹೀಗೆ ನಗ್ನಗಿಸ್ತಾ ಇರು, ಎಂಜಾಯ್ ಮಾಡು. ಹ್ಯಾವ್ ಎ ಗ್ರೇಟ್ 40. ಚಿಯರ್ಸ್ ಬಡಿ, ಟೇಕ್ ಕೇರ್. ಹಾಯ್ ಶರತ್, ವಿಶ್ ಯು ಹ್ಯಾಪಿ ಬರ್ಡೇ. ಹೇಗಿದೆಯಾ? ನಿನಗೆ 40 ವರ್ಷ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನೀನು ಹುಟ್ಟಿದ್ದಷ್ಟು ಜ್ಞಾಪಕ ಇಲ್ಲ, ಯಾಕೆಂದ್ರೆ ನನಗೂ ಆವಾಗ 8 ವರ್ಷ. ಬಟ್ ನೀನು ಮನೆಗೆ ಬಂದಿದ್ದು, ತಾತ ನಮ್ಮಪ್ಪ ನೀನು ಆಟ ಆಡಿಸಿದ್ದು ಎಲ್ಲ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ನೀನು ನಮ್ಮನೆ ಮೊದಲನೇ ಮೊಮ್ಮಗ, ತುಂಬ ಸ್ಪೆಷಲ್ ನೀನು. ಎನಿವೇ, God bless you and your family. Once again, many happy returns of the day. Bye. Because he is lots of fun when I play rock, paper, scissors with him. And he's a lot of funny. He's very fun and he's like family to us. And he's very, very kind. ಶರತ್, ನೀನು ಒಂದು ಫ್ರೆಂಡ್ ಏನೋ, ನಿನ್ನ ಫ್ರೆಂಡ್ ಅಲ್ಲ, ನಿನ್ನ ಫ್ಯಾಮಿಲಿ ನಮಗೆ. ನಿನ್ನನ್ನು ನಾನು ಎಷ್ಟು ವರ್ಷದಿಂದ ನೋಡಿರೋದು ಅಂದರೆ ಸೇಮ್ ಆಸ್ ಲಾಂಗ್ ಆಸ್ ಐವ್ ನೋನ್ ವಿಂಟಿ ಫಾರ್. ನಮಗೆ ಕಷ್ಟ ಅಂತ ಹೇಳಿದ್ರೆ somebody that we can think first person to help us out or to be able to protect our family is you and Smita and of course Samiksha. ನನ್ನ ಮಕ್ಕಳಿಗೆ ಒಳ್ಳೆ ಫ್ರೆಂಡ್ ಸಮೀಕ್ಷಾ, ನನಗೆ ಬೆಸ್ಟ್ ಫ್ರೆಂಡ್ ಸ್ಮಿತಾ, ಆ್ಯಂಡ್ ನೀನು you're more like a family to us. ನಿನಗೆ 40th birthday is something a big deal and we will definitely rock and roll when this lockdown is over. I hope you have a very good time and live a very happy life. ಆ ಹಳೆ ಕಾಲದ ಕನ್ನಡ ಫಿಲಮಲ್ಲಿ ಡೈಲಾಗ್ ಹೊಡಿಸಿದ್ರು, ನೆನಪಿದೆಯಾ? ಆ ಸೂರ್ಯ ಚಂದ್ರರು ಇರೋವರೆಗೂ ಅಂತ. ಆ ಸೂರ್ಯ ಸಾಫ್ಟ್ವೇರಲ್ಲಿ ಈ ಚಂದ್ರಮೌಳಿಯಿಂದ ನನಗೆ ಸಿಕ್ಕದೆ ಕಣೋ ನೀನು. ಏನು ಹೇಳಿ ನಿನ್ನ ಬಗ್ಗೆ? ಹಾಂ, ರಥ ರಾಹುಲ್ ದ ಗ್ರಾವಿಡ್, ನೀನು ಆಲ್ ದ ಗ್ರಾವಿಡ್, ಸ್ಲೋ ಮೋಷನ್ ರಥ ಆಯಿತಾ. ನಿನ್ನಿಂದ ನಾನು ಆರ್ಟ್, ಪೇಂಟಿಂಗು, ಡ್ರಾಯಿಂಗು ಕಲ್ತ್ಬಿಟ್ಟು ನನ್ನ ಜೀವನ ಸಾಕಾರ ಆಗೋಗಿದೆ. ಆಮೇಲೆ ಹೌ ಟು ಅವಾಯ್ಡ್ ಡೂಯಿಂಗ್ ಥಿಂಗ್ಸ್ ಅಂತ ನೀನು ಬರಿಬೋದು ಮಗ. ಬುಕ್ಕು 101 ways ಆಯಿತಾ, ಬೆಸ್ಟ್ ಸೆಲ್ಲರ್ ಆಗುತ್ತೆ. ನಾನೇ ಅದಕ್ಕೆ ಪಬ್ಲಿಕೇಶನ್ ರೈಟ್ಸ್ ತಗೋತೀನಿ. 1 2 ನಾನು ನೀನು ಎಲ್ಲ ಮಾಡಿರೋ ಜೊತೆನಲ್ಲಿ. ಯು ಆರ್ ಲೈಕ್ ಫ್ಯಾಮಿಲಿ, ಆ್ಯಸ್ ಎವ್ರಿ ಒನ್ ಫೀಲ್ಸ್ ಇನ್ ಅವರ್ ಫ್ಯಾಮಿಲಿ ಹಿಯರ್ ಇನ್ UK. ಹ್ಯಾವಿಂಗ್ ಯು, ಸ್ಮಿತಾ, ಸಮೀಕ್ಷಾ ಆ್ಯಂಡ್ ಸಂವೇರ್ ವಿತ್ ಅಸ್ ಈಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್. ಸೊ ಇದೇ ಥರ ಫ್ರೆಂಡ್ಶಿಪ್ಪು ಚೆನ್ನಾಗಿರಲಿ, ನಮ್ಮದು 100 ವರ್ಷ ಚೆನ್ನಾಗಿದೆ. Happy birthday, Sharat. Have fun. ಹಾಯ್ ಶರತ್, ನಿನಗೆ 40ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಿನಗೂ ನಿನ್ನ ಕುಟುಂಬಕ್ಕೂ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲವನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಹಾರೈಸ್ತೀನಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಶರತ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶರತ್. ನಿನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನಮ್ಮ ಕಾಲೇಜ್ ಬಸ್ಸಲ್ಲಿ. ನೀನು ಆವಾಗ ನೋಡಿದಾಗ ನಿನ್ನ ಇಷ್ಟು ವರ್ಷ ನಿನ್ನ ಜೊತೆ ಫ್ರೆಂಡ್ ಆಗಿರ್ತೀನಿ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನೀನು ನಿಮ್ಮ ಕಾಲೇಜ್ ಬಸ್ಸಲ್ಲಿ ಇರಲಿಲ್ಲ, ನಮ್ಮ ಕಾಲೇಜ್ ಬಸ್ಸಲ್ಲಿ ಇದ್ದಿದ್ದು. ಅದಕ್ಕೂ ಏನೋ ನಿಮಗೆ ನಮ್ಮ ಕಾಲೇಜ್ ಬಗ್ಗೆನೇ ಹೋಲ್ಸೇಲ್ ಗೊತ್ತಿತ್ತು. ಅದ್ರ ಬಗ್ಗೆ ಅಷ್ಟೊಂದು ನಿಮ್ಮ ಜೊತೆ ಕತೆ ಎಲ್ಲ ಕಥೆನೂ ಬಿಟ್ಟಿದ್ರು ಅನ್ಸುತ್ತೆ. ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೂ ನೀನು ಇಷ್ಟು ವರ್ಷ ನಿನ್ನ ಜೊತೆ ಫ್ರೆಂಡ್ ಆಗಿರ್ತೀನಿ ಅಂದ್ಕೊಂಡಿರಲಿಲ್ಲ. ಇಷ್ಟು ವರ್ಷ ಫ್ರೆಂಡ್ ಆಗಿದ್ದೀವಿ ಅಂದರೆ ನೀನು ಒಳ್ಳೆ ಫ್ರೆಂಡು, ಅದಕ್ಕೆ ಕಾರಣ. ಅದು ಬಿಟ್ಟರೆ ನಿಮ್ಮದು ಸೂಪರ್ ಕ್ವಾಲಿಟಿ ಅಂದರೆ ನಿಮ್ಮದು ಪಂಚ್ ಡೈಲಾಗ್ಗಳು ಯಾವ ಟೈಮಲ್ಲಿ ಕರೆಕ್ಟಾಗಿ ಹೊಡೆಯೋದು. ಸುಮ್ಮನೆ ಇರ್ತೀಯ, ಏನೂ ಮಾತಾಡಲ್ಲ, ಇದಕ್ಕಿದ್ದಂಗೆ ಟಕ್ಕಂತ ಒಂದು ಡೈಲಾಗ್ ಹೊಡಿತೀಯ, ಇರೋಬ್ಬರೆಲ್ಲ ಬಿದ್ದು ನಗ್ತಾ ಇರ್ತೀವಿ. ಅದಂತೂ ನಿಂದು ಸೂಪರು. ಅದು ಒಂದೇ ಇಮೇಲಲ್ಲಿ ನಾವು ಲಾಂಗಿಗೋ ಹೋಲ್ಸೇಲ್ ಕಾನ್ವರ್ಸೇಷನ್ ಆಗ್ತಾ ಇರಲಿ, ಅಥವಾ ವಾಟ್ಸಪ್ ಇರಲಿ, ಅಥವಾ ಇವಾಗ ಕಾಲ್ ಇರಲಿ, ಅದಂತೂ ಮರೆಯೋಕ್ಕಾಗಲ್ಲ. ನಿಂದು ಡೈಲಾಗ್ಗಳು ಒಂದೊಂದು ಸೂಪರ್ ಆಗಿರುತ್ತೆ.
ಅದು ಬಿಟ್ಟರೆ ನಿಮ್ದು ನೆಕ್ಸ್ಟ್ ನೆನಪಾಗೋದು ಬ್ಯಾಸಲ್ ಟ್ರಿಪ್ಪು. ನಾವು ಹಿಂದಿನ ದಿನ ರಾತ್ರಿ ಬಂದ್ರೂ ಬ್ಯಾಸಲ್ ತೋರಿಸ್ತೀವಿ ಅಂದ್ಬಿಟ್ಟು ಕಲಕಪ್ಪಾಡಿ ಸಾಯಂಕಾಲ ಆದರೂ ಕರ್ಕೊಂಡು ಹೋಗಿರಲಿಲ್ಲ, ನೆಕ್ಸ್ಟ್ ಡೇ ಸಾಯಂಕಾಲ ಆದರೂ ಕರ್ಕೊಂಡು ಹೋಗಿರಲಿಲ್ಲ. ಆದರೆ ಕರ್ಕೊಂಡು ಹೋದ್ಮೇಲೆ ಬ್ಯಾಸಲ್ ಟ್ರಿಪ್ ಅಂತೂ ಸೂಪರ್ ಆಗಿತ್ತು. ಒಳ್ಳೆ ಮೆಮರೀಸು. ಅದರಲ್ಲಿ ಇನ್ನೊಂದು ಮೆಮರಿ ಏನಂದರೆ, ನಾವೆಲ್ಲ ರಾತ್ರಿ ಮಲ್ಕೊಂಡೇ ಇದ್ದಾಗ ಸ್ಮಿತಾಡೆಲ್ಲ ಬರೆದಿದ್ದು, ಅದಂತೂ ಇವಾಗಲೂ ನೆನೆಸ್ಕೊಂಡ್ರೆ ಬಿದ್ದು ನಗ್ತಾ ಇರ್ತೀವಿ. ಹೀಗೆ ಎಷ್ಟೊಂದು ಮೆಮರೀಸ್ ಆಗಲಿ, ಎಲ್ಲ ಒಟ್ಟಿಗೆ ಸೇರೋಣ, ಹಿಂಗೆ ಮತ್ತೆ ಪಾರ್ಟಿ ಮಾಡೋಣ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಜಾ ಮಾಡಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶರತ್. ಆಲ್ ದಿ ಬೆಸ್ಟ್. Hey Maga, wish you a very happy birthday, happy 40th. Welcome to the club. I hope you are staying safe and enjoying your time. 8th standard in the Ivagorugo, it's been a long journey. I think we have been more like cousins than friends. KRK tuition, St. Anne's, Ramandar to Lords, hanging out in Rangan's house, Suman's house, movies, late nights, many stories to share, but I'll keep it short in the interest of time. One standout quality I've always liked in you is perhaps I'll suggest you to write a book on that and title it as How to Be in Everyone's Good Book, which I'm sure you've been doing all through, and you're on top of it as well. Like I said, I'll keep it short because I can go on for a whole day to share a lot of memories, a lot of stories. Wish you a very happy 40th again. Stay in touch. Talk to you soon. Bye. Happy birthday, Sharat Mama. Hope you have a good day with your friends and family. I hope you stay well and be happy. Hi Sharat. A very happy birthday. It's a special day. Hope you're having a wonderful time. So if I think of Sharat, the first thing that comes to my mind is he is the cool Mr. Bindas guy. A very reliable friend. You go to him with any of your problems. He makes you feel that it is nothing which is not achievable in this world and helps you relax and think in a very cool manner. And also a very determined person. I have seen him in many occasions, very hardworking, very well planned, and I'm so happy to see him where he is today. All the best, Sharat, to have many more wonderful time with your family, and I cherish all the moments that we have spent together and being part of very important milestones in our life. Thank you for everything. And lots of love to Samo and Smita. Hope all of you are having a lovely time. See you very soon in Switzerland. Take care. Lots of love. 40th year birthday for my dearest friend, Mr. Sharat Kashyap alias Tippu. ಟಿಪ್ಪು ಬಗ್ಗೆ ಮಾತಾಡಬೇಕು ಅಂತಂದರೆ ಮಾತುಗಳೇ ಬರ್ತಾ ಇಲ್ಲ. ಅವನು ನಮ್ಮ ಫ್ರೆಂಡ್ ಆಗಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ. ಯಾಕಂತಂದರೆ ಈಸ್ ವೆರಿ ಡೌನ್ ಟು ಅರ್ತ್, ವೆರಿ ಇನ್ನೋಸೆಂಟ್. ಅವನು ನಮ್ಮ ಮನೆಗೆ ಬರ್ತಾ ಇದ್ದ ಅಂತಂದರೆ ಮಕ್ಕಳನ್ನ ತುಂಬ ಇಷ್ಟಪಡ್ತಾನೆ ಅವನು. ಸೊ ನಮ್ಮ ಮಕ್ಕಳೆಲ್ಲ ಶರತ್ ಮಾಮ ಬರ್ತಾರೆ ಅಂತ ಇವನು ಬರ್ತಾಯಿದ್ರೆ ನಮ್ಮ ಮನೆಗೆ ಬರ್ತಾಯಿದ್ರು. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇವನ್ ಕಂಡ್ರೆ ತುಂಬ ಇಷ್ಟ ಆಯಿತು. ಆಮೇಲೆ ಈಸ್ ವೆರಿ ಪ್ರಾಕ್ಟಿಕಲ್ ಥಿಂಕರ್, ಲಾಜಿಕಲಿ ಚೆನ್ನಾಗಿ ಯೋಚನೆ ಮಾಡ್ತಾನೆ. ಆಮೇಲೆ ಈಸ್ ವೆರಿ ಬ್ರೇವ್. ಅವನದು ಒಂದು ಬ್ರೇವರಿ ಇದು ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಒಂದು ಇನ್ಸಿಡೆಂಟ್ ಜ್ಞಾಪನ ಬರ್ತಾ ಇದೆ. ಹಿ ಹ್ಯಾಡ್ ಎಂಟೈಸರ್ ಬೈಕ್. ಅದನ್ನು ಹೆಂಗೆ ಓಡಿಸ್ತಾ ಇದ್ದ ಅಂತಂದರೆ ಹಾರ್ಲಿ ಡೇವಿಡ್ಸನ್ಗಿಂತನೂ ಚೆನ್ನಾಗಿ ಓಡಿಸ್ತಾ ಇದ್ದ. ಸೊ ನೈಟಲ್ಲಿ ಅವನ ಆ ಬೈಕಲ್ಲಿ ಎಂಟೈಸರಲ್ಲಿ ಬರ್ತಾ ಇರ್ಬೇಕಾದ್ರೆ ಎಲ್ಲ ಹುಡುಗಿಯರು ಆಂಟಿದಿಯರು ಎಲ್ಲ ತಿರುಗಿ ನೋಡ್ತಾಯಿದ್ರು ಅವನ್ನ. ಹೇ ಯಾರಿವನು
ಮಿಂಚಿನ ನೋಟವಿದೆ ಹೇ ಯಾರಿದು ಅಂತ. ಏನಕ್ಕೆ ಅಂತಂದರೆ ಚಂದ್ರಲೇಔಟಿಂದ ಬಸವೇಶ್ವರನಗರ ಹೋಗ್ಬೇಕಾದ್ರೆ ಒಂದು ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ನಾಯಿಗಳು ಅಂತಂತಂದರೆ ಅವನಿಗೆ ತುಂಬ ಅಲರ್ಜಿ. ಇವನು ಬರ್ತಾ ಇದ್ರೆ ಆ ಬೈಕಲ್ಲಿ ಎಲ್ಲ ಸ್ಟ್ರೀಟ್ ಡಾಗ್ಸು ಚೇಸ್ ಮಾಡ್ತಾಯಿತ್ತು. ಇವನ್ನ ಇದು ಮಾಡ್ಕೊಂಡು ಇವನು ಅಮ್ಮ ಅಂದ್ಕೊಂಡು ಮೇಲೆ ಎತ್ಕೊಂಡು ಝೂಮ್ ಮಾಡ್ಕೊಂಡು ಹೋಗ್ತಾ ಇದ್ದ. ಅದೇ ನೆಕ್ಸ್ಟ್ ಆ ಕೋಪದ ಮೇಲೇ ಅವನು ಕಾರ್ ತೊಗೊಂಡಾದ್ಮೇಲೆ ಅದೇ ರೋಡಲ್ಲಿ ಇವನು ನಾಯಿಗಳಿಗೆ ಗುದ್ದಿಸಕ್ಕೆ ಹೋಗ್ತಾ ಇದ್ದಾನೆ. ಸೊ ಅದೊಂದು ಸೀನ್ ಜ್ಞಾಪನ ಇದೆ. ನೆಕ್ಸ್ಟು ಲಕ್ಕಿಲಿ ಅವನು ಸ್ವಿಟ್ಜರ್ಲ್ಯಾಂಡಿಗೆ ಪ್ರಾಜೆಕ್ಟ್ ಮೇಲೆ ಬಂದಿದ್ದ. ಮಗ ಹೆಂಗಿದೆ ಬಾಸಲಲ್ಲಿದ್ದ. ಹೆಂಗಿದೆ ಅಂತಂದರೆ ಮಗ ನಾನು ಕಣ್ಣು ಬಿಟ್ಟರೆ ಹುಲಿ ಸಿಂಹಗಳೇ ಓಡಾಡುತ್ತೆ ಅಂತ ಹೇಳ್ದ. ನನ್ನ ಮಗನೇ ಎಕ್ಸಾಜಿಯೇಟ್ ಮಾಡಬೇಕು ಇಷ್ಟು ಮಟ್ಟಿಗೆಲ್ಲ ಅಂತ ಅಂದೆ. ಆದರೆ ಅವ್ರ ಮನೆಗೆ ಹೋದರೆ ಜಸ್ಟ್ ಆಪೋಸಿಟ್, ಅವ್ರ ಮನೆ ಆಪೋಸಿಟ್ ಓಪನ್ ಫೀಲ್ಡ್ ಇದರಲ್ಲಿ ಸರ್ಕಸ್ ಕ್ಯಾಂಪ್ ಇದಾಗಿತ್ತು. ಅಲ್ಲಿ ಲಯನ್ಸ್ ಆ್ಯಂಡ್ ಟೈಗರ್ಸ್ ಇದನ್ನು ಕೇಜು ಇವ್ರ ಮನೆ ಫೇಸಿಂಗಲ್ಲಿತ್ತು. ತೋರಿಸ್ತಾನೆ, ಮಗನೇ ನೋಡು ಇಲ್ಲಿ ನಾನು ಹೇಳ್ತಾ ಇದ್ದಿದ್ದು ಸುಳ್ಳಲ್ಲ ಅಂತ. ಬಟ್ ವೆರಿ ಕೂಲ್ ಗಾಯ್. ಸೊ ಆಲ್ವೇಸ್ ಪಾಸಿಟಿವ್ ಆ್ಯಂಡ್ ಎ ಟ್ರೂ ಫ್ರೆಂಡ್. ಸೊ ವಿ ಕ್ಯಾನ್ ಕಂಪ್ಲೀಟ್ಲಿ ರಿಲೈ ಆನ್ ಹಿಮ್. ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ವಿ ಮಿಸ್ ಹಿಮ್. ಲೈಕ್ ಸ್ವಿಟ್ಜರ್ಲ್ಯಾಂಡಲ್ಲೇ ಇರಬೇಕಿತ್ತು ಅಂತ. ಚೆನ್ನಾಗಿರ್ತಾಯಿತ್ತು. ಆ್ಯಂಡ್ ವಿ ಹ್ಯಾವ್ ವಂಡರ್ಫುಲ್ ಮೆಮೊರೀಸ್ ವಿತ್ ಹಿಮ್. ನೆಕ್ಸ್ಟು ಇನ್ನೊಂದು ಸೀನ್ ಜ್ಞಾಪನ ಮಾಡ್ತಾಯಿದೆ. ಮಗನ ಏನು ಪಾರ್ಟ್ನರ್ಗೆಲ್ಲ ಅಷ್ಟೊಂದು ಟೆನ್ಷನ್ ಆಗ್ತಿರಲ್ಲ. ಮರ್ದು ಬನೋ ನನ್ನ ಪಾರ್ಟ್ನರ್ ಬಂದರೆ ನಾನು ಫುಲ್ ಕಂಟ್ರೋಲಲ್ಲಿ ಇಟ್ಟಿರ್ತೀನಿ, ಸ್ಟ್ರಾಂಗಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದ. ಆದರೆ ಸ್ಮಿತಾ ಲೈಫಿಗೆ ಎಂಟರ್ ಆದಮೇಲೆ ಸ್ಮಿತಾ ಇಸ್ ಕಮಿಂಗ್ ಅಂತಂತಂದರೆ ಫುಲ್ ಸ್ಟ್ಯಾಂಡರ್ಡ್ ಅಟೆನ್ಷನ್ ಪೊಸಿಷನಲ್ಲಿ ಬಂದ್ಬಿಡ್ತಾ ಇದ್ದ. ಸೊ ಆಸ್ ಎ ಕಪಲ್ ದೇ ಆರ್ ವೆರಿ ವೆರಿ ಜೋವಿಯಲ್ ಆ್ಯಂಡ್ ವೆರಿ ನೈಸ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್. ಸೊ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡು. ಆ್ಯಂಡ್ ಹೋಪ್ ಟು ಸಿ ಯು ಸೂನ್ ಇನ್ ಸ್ವಿಟ್ಜರ್ಲ್ಯಾಂಡ್. ಟೇಕ್ ಕೇರ್. Bye-bye. Hi Sharath, have a fantastic 40th birthday. Many more memorable birthdays to come. I think ನಾನಿನ್ನ ಫಸ್ಟ್ ಮೀಟ್ ಮಾಡಿದ್ದು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಅನಿಸುತ್ತೆ. ಅದಾದಮೇಲೆ ಅಂತೂ ಲಾಟ್ ಆಫ್ ಕೆಫೆ ಕಾಫಿ ಡೇ ಮೀಟ್ಸ್ ವಿತ್ ಅದರ್ ಬ್ಯಾಂಗ್ಳೂರ್ ಗ್ಯಾಂಗ್. And our vacation in Switzerland, Baselಅಲ್ಲಿ ಲಾಟ್ ಆಫ್ memorable days. And of course, Smithan dialogue namgella nenpide. We can never forget that. And you have a great sense of humor, Sharath. I think you know when and where to comment, and we all enjoy your dialogues. So enjoy your birthday. Have a wonderful day and wonderful year ahead. Happy birthday, Mama. Enjoy. Hello, Sharath. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಚಿಕ್ಕಮ್ಮ ಚಿಕ್ಕಪ್ಪ ಕಡೆಯೂ ಹೇಳಿದ್ದಾರೆ ನಿಂಗೆ ವಿಶಸ್ಸು. ಎಂಜಾಯ್ ಮಾಡು ನಿನ್ನ 40th ಬರ್ತ್ಡೇ ಆ್ಯಂಡ್ ರಾಕ್ ಮಾಡಿ. Birthday to you, happy birthday to you, happy birthday dear Sharath, happy birthday to you. May God bless you, may God bless you. Happy birthday, happy birthday, happy birthday to you. Happy 40th birthday, Sharath. Have fun. Happy birthday to you. Happy birthday to you. Happy birthday to dear Sharath. Happy birthday to you. Happy birthday, Sharath. Many happy returns of the day. Happy 40th birthday, Sharath. ಶರತ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಕಸಿನ್ಸಲ್ಲಿ ಎಲ್ಲರಿಗಿಂತ ದೊಡ್ಡವನು. ದ ಮೋಸ್ಟ್ ಇನ್ಸ್ಪೈರಿಂಗ್, ಜೋವಿಯಲ್ ಆ್ಯಂಡ್ ಕೇರಿಂಗ್ ಅಂತ ಹೇಳ್ಬೋದು. ಆದಷ್ಟು ಬೇಗ ಸಿಗೋ ಅಂಥ ಸಂದರ್ಭ ಬರಲಿ.
ಹೀಗೆ ಖುಷಿಯಾಗಿರೋ. ಬಾಯ್. Bye. Hi Sharath. Hi Sharath. Happy 40th birthday. Wish you very happy 40th birthday. Have a great day. Have a wonderful year ahead. ಶರತ್ ಅಂದಿದ ತಕ್ಷಣ ನನಗೆ ನೆನಪಾಗೋದು ಜಾಸ್ತಿ ಕಚ್ತಾ ಇದ್ದ ಅವನು, ಕೆನ್ನೆ ಕಚ್ತಾ ಇದ್ದ ನಾನು ಚಿಕ್ಕವಳಿದ್ದಾಗ. ಸೊ ಅದಕ್ಕೋಸ್ಕರ ಅದೇ ನೆನಪಾಗುತ್ತೆ ಶರತ್ ಅಂದಿದ ತಕ್ಷಣ. ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ತುಂಬಾ ದಿನಗಳಾಗೋಯ್ತು, ಬರೀ ಮದ್ವೆ ಅದು ಇದು ಒಕೇಶನ್ಸಿಗೆ ಬರ್ತೀರಾ. ಸೊ ಬನ್ನಿ, ಇನ್ನೊಂದ್ಸರಿ ಪ್ಲಾನ್ ಮಾಡ್ಕೊಂಡು ಬ್ಯಾಂಗ್ಳೂರ್ಗೆ ಚೆನ್ನಾಗಿ ಸುತ್ತಾಡೋಣ. ವಿಲ್ ಕ್ರಿಯೇಟ್ ಮೆಮೊರೀಸ್, ಮೋರ್ ಮೆಮೊರೀಸ್. ಸೊ ಬೇಗ ಬನ್ನಿ, ವಿಲ್ ಬಿ ವೇಟಿಂಗ್. ಈಗ ಸದ್ಯಕ್ಕೆ ಬರ್ತ್ಡೇ ಎಂಜಾಯ್ ಮಾಡಿ ಎಲ್ಲಾರು. ಸ್ಮಿತಾ ಅಂಡ್ ಸಮೀಕ್ಷಾ, ಹಾಯ್, ಎಲ್ಲಾರು ಎಂಜಾಯ್ ಮಾಡಿ. ಬಾಯ್. ಹ್ಯಾವ್ ಎ ನೈಸ್ ಟೈಮ್. Enjoy your day. Have fun. Bye. Hello Sharath uncle, this is for you. This is my favorite song for you. Happy birthday, Sharath uncle. This is another favorite song for you. Hi Sharath, happy birthday. Many happy returns of the day. Happy birthday, Sharath uncle. Hi Sharath, Hi Sharath, wish you a very happy birthday. very happy birthday for you. May all your dreams come true. Have a great year ahead. Thank you from Shashank. And Madhuri. Thank you. Happy birthday to you. Happy birthday to you. Happy birthday, dear Sharath. Happy birthday to you. ಹ್ಯಾಪಿ ಬರ್ತ್ಡೇ ಶರತ್. ಇವತ್ತಿಗೂ ಜ್ಞಾಪಿಸ್ಕೊಂತಿರ್ತೀನಿ. 37th ಕ್ರಾಸ್, ರಾಜಾಜಿನಗರು. ವಿ ಹ್ಯಾಡ್ ಅ ವಂಡರ್ಫುಲ್, ಬೋತ್ ಆಫ್ ಅಸ್ ಹ್ಯಾಡ್ ಅ ವಂಡರ್ಫುಲ್ ಚೈಲ್ಡ್ಹುಡ್ ಮೆಮೊರೀಸ್. ಸೈಕಲ್ ತುಳಿತಾ ಇದ್ವಿ ಅಥವಾ ಏನು ಒಂದು ಜೂಟಾಟ ಆಡ್ತಾ ಇದ್ವಿ ರೋಡಲ್ಲಿ. ಯಾವಾಗಲೂ ಎಲ್ಲ ಮಕ್ಕಳು ಸೇರಿ ರೋಡಲ್ಲೇ ಇರ್ತಾ ಇದ್ವಿ ನಾವೆಲ್ಲ. ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಆ್ಯಂಡ್ it's so good that to have you here in London as well. Take care, have a wonderful day. Happy birthday Sharath. ದೇವರು ಸಂತೋಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. I wish you all the best and wish you all the best in everything that you do. May God bless you. Have a wonderful life and enjoy the life. Take care. Bye. ಹೇ ಶರತ್, 40ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇಮ್ ಪಿಂಚ್ ಮಗ. ಸೊ ನಂದು ಶರತ್ದು ಆಲ್ಮೋಸ್ಟ್ ಒಂದು 27 ವರ್ಷದ ಫ್ರೆಂಡ್ಶಿಪ್ಪು. ಸೊ ಅವನ್ನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಸೈಂಟ್ ಆ್ಯನ್ಸ್ ಹೈಸ್ಕೂಲಲ್ಲಿ 8ನೇ ಕ್ಲಾಸ್ನಲ್ಲಿ. ನಾನು ಒಂದೆರಡು ವಾರ ಬೇರೆ ಸೆಕ್ಷನಲ್ಲಿದ್ದೆ. ಆಮೇಲೆ ಈ ಕಡೆ ಮೂವ್ ಮಾಡಿದ್ರು ಬ್ಯಾಲೆನ್ಸ್ ಮಾಡೋಕ್ಕೆ ಜನನ್ನ. ಸೊ ಸಿ ಸೆಕ್ಷನ್ಗೆ ಬಂದಾಗ 2ನೇ ಬೆಂಚಲ್ಲಿ ಜಾಗ ಇತ್ತು, ಅಲ್ಲಿ ಕೂರಿಸಿದ್ರು ನನ್ನನ್ನು. ಸೊ ಫಸ್ಟ್ ಡೇ ನಾನು ಕೂತಾಗ ಈ ಕಡೆ ಲೆಫ್ಟ್ ಸೈಡ್ಗೆ ಶರತ್ ಕೂತಿದ್ದ, ರೈಟ್ ಸೈಡ್ಗೆ ಭರತ್ ಕೂತಿದ್ದ. ಸೊ ಶರತ್ ಜೊತೆಗೆ ಇಂಟ್ರೊಡಕ್ಷನ್ ಆಯಿತು, ಮಾತಾಡ್ತಾ ಇದ್ದೆ. ಎಲ್ಲಿಂದ ಬಂದಿದೆಯಾ ಏನು ಒಂಥರ ಜಸ್ಟ್ ಬೇಸಿಕ್ ಕಾನ್ವರ್ಸೇಷನ್. ಮಾರನೇ ದಿನ ನಮಗೆ ಯೂನಿಟ್ ಟೆಸ್ಟ್ ಇತ್ತು, ನನಗೆ ಗೊತ್ತಿರಲಿಲ್ಲ. ಸೊ ಏನು ಓದಿರಲಿಲ್ಲ ಆಬ್ವಿಯಸ್ಲಿ.
ಅದಕ್ಕೆ ಶರತ್ಗೆ ಮಗ ಸ್ವಲ್ಪ ಏನಾದ್ರು ತೋರಿಸು ಅಂತಂದೆ. ಅವನು ಆಯಿತು ಮಗ ನೋಡ್ಕೊ ಅಂತಂದ. ಸರಿ ಅಂದ್ಬಿಟ್ಟು ಚೂರು ಆ ಕಡೆ ಟೀಚರ್ ಆ ಕಡೆ ಹೋದಾಗೇನೋ ಒಂಚೂರು ತೋರಿಸ್ದ, ಕಾಪಿ ಹೊಡೋಣ ಅಂತ ಹೊಡೆದ್ರೆ ಏನೂ ಅರ್ಥ ಆಗಲ್ಲ. ಪುಣ್ಯಾತ್ಮ ಅದು ಏನು ಬರಿತಾ ಇದ್ನೋ, ಅದು ಏನು ಅಕ್ಷರನೋ ದೇವರಿಗೆ ಗೊತ್ತಾಗಬೇಕು. ಹಾಗೆ ಒಂಥರ ಫನ್ನಿ ಈವೆಂಟಲ್ಲಿ ನಮ್ದೊಂಥರ ಹಾಗೆ ಮಾತುಕತೆ ಬೆಳ್ಕೊಂಡು ಹೋಯ್ತು. ಏನಪ್ಪ ನೀನು ಹಿಂಗೆಲ್ಲ ಬರೀತಿಲ್ಲ, ಮಗ ನಾವು ಬರೆಯೋದೇ ಹಿಂಗೆ ಕಣೋ, ಬೇಕಿದ್ರೆ ಅರ್ಥ ಮಾಡ್ಕೊಂಡ. ಸೊ ಹಂಗೆ ಶುರು ಆಗಿದ್ದು ನಮ್ಮದು. ಆಮೇಲೆ ಸರಿ ಹಾಗೆ ಒಂದು ನಮ್ಮ ಸೆಕ್ಷನಲ್ಲಿ ಕ್ರಿಕೆಟ್ ಟೀಮ್ ಮಾಡ್ಕೊಂಡ್ವಿ. ಬೇರೆ ಸೆಕ್ಷನ್ ಮೇಲೆಲ್ಲ ಆಡ್ತಾಯಿದ್ವಿ ಸ್ಕೂಲಲ್ಲಿ, ಆ ಥರ ಎಲ್ಲ ಇತ್ತು. ಸೊ ನಮ್ಮ ಟೀಮ್ಗೆ ಇವನು ಓಪನಿಂಗ್ ಬ್ಯಾಟ್ಸ್ಮನ್. ಇವನ್ನ ನೋಡಿದ್ರೆ ಆಡೋದು ಸ್ಟೈಲು ಅದೆಲ್ಲ ನೋಡಿದ್ರೆ ಒಂಥರ ವೆರಿ ಮೆಚ್ಯೂರ್ ಪ್ಲೇಯರ್ ಅಂತ ಅನ್ನಿಸ್ತಾ ಇತ್ತು ಆಗಲೇ. ಐ ಥಿಂಕ್ ನಮಗೊಂಥರ ವಿ ವೆರ್ ವೆರಿ ಹ್ಯಾಪಿ, ನಮಗೆ ಶರತ್ ಅಂತ ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮನ್ ಸಿಕ್ಕಿದೆ ನಮ್ಮ ಸೆಕ್ಷನಲ್ಲಿ ಅಂತ. ಚೆನ್ನಾಗಿ ಪ್ಲೇಸ್ಮೆಂಟ್ ಮಾಡೋನು, ಬಾಲ್ಗಳನ್ನ ಫುಲ್ ರಾಹುಲ್ ದ್ರಾವಿಡ್ಸ್ ಎಲ್ಲ ಆಡೋನು. ನಮಗೊಂಥರ ಏನೋ ಖುಷಿ, ಶರತ್ ಬ್ಯಾಟಿಂಗಲ್ಲಿ ಒಂಥರ ಚೆನ್ನಾಗಿ ಆಡಿ ನಿಂತು ಗೆಲ್ತೀವಿ ಅನ್ನೋ ಭರವಸೆ ಇರ್ತಾಯಿತ್ತು. ಸರಿ ಹಾಗೆ ಒಂಥರ ನಮ್ಮದೊಂದು ಕ್ಲೋಸ್ ಗ್ರೂಪ್ ಆಯಿತು, ಒಂದು 4-5 ಜನದ್ದು. ನಾನು, ಇವನು, ಸತ್ಯ, ಶುಭಾಂಗ್, ಆಮೇಲೆ ಸುಧಾಕರ್, ಅನೂಪ್, ಹೀಗೆ ಒಂದಷ್ಟು ಜನ ಎಲ್ಲ ನಮ್ಮನೆ ಸ್ಕೂಲ್ ಹತ್ತಿರ ಇತ್ತು. ಸೊ ಎಲ್ಲರೂ ಊಟಕ್ಕೆ ಬರ್ತಾಯಿದ್ರು ನಮ್ಮ ಜೊತೆಗೆ. ಶರತ್ತು ಬರ್ತಾಯಿದ್ದ, ಆ ಥರ ಮಜಾ ಮಾಡ್ತಾಯಿದ್ವಿ. ಪ್ರೆಡಿ ಮಚ್ ಏನೇ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಇದ್ದರು, ಟೆಸ್ಟ್ ಮ್ಯಾಚ್ ಇದ್ದರು, ನಮ್ಮ ಮನೆಗೆ ಲಂಚ್ ಟೈಮ್ನಲ್ಲಿ ಹೋಗಿ ಹಾಗೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಮ್ಯಾಚ್ ನೋಡ್ಕೊಂಡು ಬರೋ ಅಂಥ ಒಂದು ಇದಿತ್ತು. ಸರಿ ಆಮೇಲೆ ಸೈಕಲ್ ಎಲ್ಲರ ಹತ್ರನೂ ಒಂದು ಸೈಕಲ್ ಇತ್ತು. ಸೊ ಅವಾಗೆಲ್ಲ ಸೈಕಲ್ ಓಡಾಡ್ತಾಯಿದ್ವಿ ಅಲ್ಲಿ ಇಲ್ಲಿ ಎಲ್ಲ. ಆಮೇಲೆ ನಾನು ನಮ್ಮ ಕಸಿನ್ ಹತ್ರ ಟ್ಯೂಷನ್ಗೆ ಹೋಗ್ತಾಯಿದ್ದೆ. ಸೊ ಶರತ್ಗೆ ಹೇಳಿದೆ, ಬಾರೋ ನೀನು ನನ್ನ ಜೊತೆಗೆ ಟ್ಯೂಷನ್ಗೆ, ಹಾಗೆ ಒಂಚೂರು ಮ್ಯಾಥ್ಸ್ ಅದು ಇದು ಗೊತ್ತಾಗತ್ತೆ ಅಂತ. ಸೊ ಅವನು ಬಂದ ಖುಷಿಯಾಗಿ. ಅಲ್ಲೂ ಕಂಟಿನ್ಯೂ ಆಯಿತು ನಮ್ಮ ಫ್ರೆಂಡ್ಶಿಪ್ಪು ಔಟ್ಸೈಡ್ ಆಫ್ ಸ್ಕೂಲ್. ಸೊ ಹಾಗೆ ಬೆಳೀತಾ ಬಂತು. ಆಮೇಲೆ ಅವರು ಚಂದ್ರ ಲೇಔಟಿಗೆ ಮೂವ್ ಆದರು. ಅಲ್ಲಿ ನಾನು ಪ್ರೆಡಿ ಮಚ್ ನಾನು ಶುಭಾಂಗ್ ಅವ್ರ ಮನೇಲಿ ಯಾವಾಗಲೂ ಹೋಗಿ ಅಲ್ಲೇ ಆಟ ಆಡಿಕೊಂಡು ಮಾತಾಡಿಕೊಂಡು, ಇನ್ಫ್ಯಾಕ್ಟ್ ತುಂಬ ಕಂಬೈನ್ ಸ್ಟಡೀಸ್ ಎಲ್ಲ ಮಾಡ್ತಾಯಿದ್ವಿ ಹೈಸ್ಕೂಲ್ನಲ್ಲೇ. ಸೊ ಚೆನ್ನಾಗಿತ್ತು, ಒಂಥರ ಲೈಕ್ ವಿ ಆಲ್ ಹ್ಯಾಡ್ ನೈಸ್ ಫನ್ ಆ್ಯಂಡ್ ನಾವು ಬೆಳ್ಕೊಂಬಂದ್ವಿ ಚೆನ್ನಾಗಿ. ಆಮೇಲೆ ಹಾಗೆ ಪಿಕ್ಚರ್ಗೆ ಹೋಗೋದು. ನಾನು ಶರತ್ ಶುಭಾಂಗ್ ತುಂಬ ಕ್ಲೋಸು. ಹೆಂಗು ಒಂಥರ ಸ್ಕೂಲ್ ಟೈಮ್ನಲ್ಲಿ ಫುಟ್ಬಾಲ್ ಹೊಡ್ಕೊಂಡು ಬಸ್ಸಲ್ಲಿ ಸಿಕ್ಕಿದ ಜಾಗದಲ್ಲಿ ಓಡಾಡ್ಕೊಂಡು ಮಾಡಿಕೊಂಡು ಪಿಕ್ಚರ್ ನೋಡ್ಕೊಂತರ ಖುಷಿಯಾಗಿ ಮಾಡ್ಕೊಂಡು ಬಂದ್ವಿ. ಆಮೇಲೆ KLE ಕಾಲೇಜಿಗೆ ಸೇರ್ಕೊಂಡ್ವಿ PUCಗೆ. ಇವನೊಬ್ಬ ವಿಜಯ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟ. ಸೊ ಅಲ್ಲಿ ಒಂಚೂರು ಡಿಫ್ರೆನ್ಸ್ ಇದಾಯಿತು, ಅಂದರೆ ಅವ್ನು ಬೇರೆ ಕಡೆ ಹೋದ. ಬಟ್ ಏನು ಅಂದರೆ ಇಬ್ಬರು ಒಂದೇ ಟ್ಯೂಷನ್ನು. ಅವ್ನು ಬೆಳಗ್ಗೆ ಬ್ಯಾಚಿಗೆ ಬರ್ತಾಯಿದ್ದ ವಿಜಯರಾಘವನ್ ಟ್ಯೂಷನ್ಗೆ. ಟೈಮ್ ಇದ್ದಾಗ ಬೆಳಿಗ್ಗೆ ಕಾಲೇಜ್ಗೆ ಹೋಗೋಕ್ಕೂ ಮುಂಚೆ ಟ್ಯೂಷನ್ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತಾಯಿದ್ದ. ಆವಾಗ ಅವ್ನು ಲೂನಾದಲ್ಲಿ ಬರ್ತಾಯಿದ್ದ. ಆ ದೇಹ ಲೂನಾದಲ್ಲಿ ಕೂತ್ಕೊಂಡು ಬಂದರೆ ಏನೊಂಥರ ನೋಡೋಕ್ಕೆ ವಾ ಒಳ್ಳೆ ಬುಲೆಟ್ ಓಡಿಸ್ದಂಗೆ ಇತ್ತು. ಒಂಥರ ಫನ್, ಮಜಾ ಇರೋದು. ಸರಿ ಬಂದು ಮಾತಾಡ್ಸ್ಕೊಂಡು ಮಾಡಿಕೊಂಡು ಹಾಗೆ ಒಂದೆರಡು ಕಾಫಿ ಗೀಫಿ ಹಾಕೊಂಡು ಹೋಗೋನು ಹುಡುಗ. ಸರಿ ಅದಾದಮೇಲೆ ಹಾಗೂ ವಿ ಯೂಸ್ ಟು ಕೀಪ್ ಇನ್ ಟಚ್, ಬಿಕಾಸ್ ಬೇರೆ ಕಾಲೇಜ್ ಆದ್ರೂ ಒಂದೇ ಟ್ಯೂಷನ್ನು ಮತ್ತು PUC ಒಟ್ಟಿಗೆ ಓದೋದು ಮಾಡೋದು ಅದೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಹಾಗೆ ಇಂಜಿನಿಯರಿಂಗ್ ಸೇರ್ಕೊಂಡ್ವಿ. ಅವನಿಗೆ ತಿಪ್ಟೂರಲ್ಲಿ ಆಯಿತು. ಸೊ ಅವನಿಗೆ ತಿಪ್ಟೂರ್ ಅಂತಲೇ ಹೆಸರಾಗೋಯ್ತು ಕೊನೆಗೆ, ಯಾಕೆಂದರೆ ಅವನೊಂಥರ ತಿಪ್ಟೂರಲ್ಲೇ ಇದ್ದು ಬೆಳೆದು ಅಲ್ಲೇ ಓದ್ತಾ ಇದ್ದ. ಸೊ ಇಂಜಿನಿಯರಿಂಗಲ್ಲಿ ಆವಾಗಲೂ ಅಷ್ಟೇ ಸೆಮಿಸ್ಟರ್ ಹಾಲಿಡೇಸ್ ಆಗಲಿ ಅಥವಾ ಎಕ್ಸಾಮ್ ಹಾಲಿಡೇಸ್ ಆಗಲಿ ಬಂದುಬಿಡೋರು ಬೆಂಗಳೂರಿನಲ್ಲಿ ಒಟ್ಟಿಗೆ ಕಂಬೈನ್ ಸ್ಟಡೀಸ್ ಮಾಡೋದು. ನಾನು ಶುಭಾಂಗ್ ಇವನು ಎಲ್ಲ ನಮ್ಮ ಕಾಲೇಜ್ಗಳಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೋ ಅದನ್ನೆಲ್ಲ ಹಾಗೆ ಜಸ್ಟ್ ಕೈಂಡ್ ಆಫ್ ಕ್ರಾಸ್ ಲರ್ನ್ ದೋಸ್ ಕಾನ್ಸೆಪ್ಟ್ಸ್. ಸೊ ಇನ್ನೂ ಜ್ಞಾಪಕ ಇದೆ, ಸೆಕೆಂಡ್ ಸೆಮಿಸ್ಟ್ರಲ್ಲಿ ಮ್ಯಾಥ್ಸ್ಗೆ ಒಂದಷ್ಟು ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ವಿ ಕೂತ್ಕೊಂಡು. ಅದೇ ಬಂದ್ಬಿಟ್ಟಿತ್ತು ಮಾರನೇ ದಿನ ಪೇಪರ್ನಲ್ಲಿ. ಅನ್ಕೋತಾ ಇದ್ವಿ ನಾನು ಶರತ್ ಶುಭಾಂಗ್ 3 ಜನಕ್ಕೂ ಒಂಥರ ಲೈಕ್ ಹಿಂದಿನ ದಿನ ನಮ್ಮಲ್ಲಿ ಕೂತ್ಕೊಂಡು ಮಾಡಿದ್ದು, ಮಾರನೇ ದಿನ ಎಲ್ಲ ತಿಪ್ಟೂರ್ಗೆ ಹೋಗಿ ಅವ್ನು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಎಕ್ಸಾಮ್ ಬರ್ತಿದ್ದು. ಮನಸ್ಸಲ್ಲಿ ಒಂಥರ ಅನ್ನಿಸ್ತೈತೆ ಇದೇ ಬಂದುಬಿಡಿಯಲ್ಲಪ್ಪ ಪೇಪರಲ್ಲಿ ಅಂತ. ಸೊ ಏನೋ ಖುಷಿ. ಆಮೇಲೆ ಹಾಗೆ ಮುಗಿತಾ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಶಿರಡಿಗೆ ಟ್ರಿಪ್ಗಳು ಹಾಕೋದು. ಆಮೇಲೆ ನಾನು ಸೋಂದೆ ಮಠಕ್ಕೆ ಹೋಗಿದ್ದು ಅವನ ಜೊತೆಗೆ, ಶುಭಾಂಗ್ ಮತ್ತು ಇವ್ರ ಜೊತೆಗೆ. ನನ್ನ ಜೊತೆಗೆ ಅವರು ಜೋಗ್ ಫಾಲ್ಸಿಗೆ ಬಂದಿದ್ದು. ಹೀಗೆ ಸುಮಾರು ಟ್ರಿಪ್ಗಳು, ತುಂಬ ಒಂಥರ ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಒಟ್ಟಿಗೆ ಕ್ಲೋಸ್ ಆಗಿ ಚೆನ್ನಾಗಿ ಬೆಳ್ಕೊಂಬಂದ್ವಿ. ಆಮೇಲಿಂದ ಇದರಲ್ಲಿ ಏನಪ್ಪ, ನಮ್ಮ ಮನೆ ಹತ್ರ ಸೂರ್ಯ ಸಾಫ್ಟಲ್ಲಿ ಕೆಲಸ ಸಿಕ್ತು ಅವನಿಗೆ ಬನಶಂಕರಿನಲ್ಲಿ. ಸೊ ಆವಾಗಲೂ ಅಷ್ಟೇ ತುಂಬ ಓಡಾಡಿಕೊಂಡು ಒಟ್ಟಿಗೆ ಮಾಡ್ಕೊಂಡಿದ್ವಿ. ಆಮೇಲೆ ಹಾಗೆ ಕಂಟಿನ್ಯೂ ಆಯಿತು. ಸೊ ಮದುವೆ ಮಾಡ್ಕೊಂಡ. ನಂದು ಅದೇ ವರ್ಷದಲ್ಲಿ ಮದುವೆ ಆಯಿತು, ಅವನದು ಅದೇ ವರ್ಷದಲ್ಲಿ ಮದುವೆ ಆಯಿತು. ಸೊ ಎಲ್ಲರೂ ಟ್ರಿಪ್ ಹಾಕಿದ್ವಿ ಮಂತ್ರಾಲಯಕ್ಕೆ. ಚೆನ್ನಾಗಿತ್ತು ಆ ಟ್ರಿಪ್ಪು, ಮರೆಯಲಾರದ ಟ್ರಿಪ್ ಅದು. ಏಕೆಂದರೆ ಅಂಥ ಮಳೆಯಲ್ಲಿ ಹೊಸ ಕಾರು, ಒಂಥರ ರಾತ್ರಿ ಫುಲ್ಲು ಡ್ರೈವ್ ಮಾಡ್ಕೊಂಡು ಹೋಗಿದ್ದು. ಅವ್ರು ಚಿಕ್ಕಪ್ಪನ ಮನೇಲಿ ಇಳ್ಕೊಂಡಿದ್ದು ಅನಂತಪುರದಲ್ಲಿ. ಚೆನ್ನಾಗಿ ಬೆಳಗ್ಗೆ ಎದ್ದು ಒಳ್ಳೆ ತಿಂಡಿ ಎಲ್ಲ ಉಪಚಾರ ಮಾಡ್ಕೊಂಡು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗಿದ್ದು. ಅಂದ್ರೆ ವಿ ಹ್ಯಾಡ್ ವೆರಿ ನೈಸ್ ಟೈಮ್. ಇವೆಲ್ಲ ಲೈಕ್ ಅನ್ಫರ್ಗೆಟಬಲ್ ವೆರಿ ನೈಸ್ ಮೆಮರೀಸ್ ಫಾರ್ ಅಸ್. ಆಮೇಲಿಂದ ಸರಿ ಇದೆಲ್ಲ ಆಗ್ತಾ ಇದ್ದಂಗೆ ಇನ್ಫಿ ಸೇರಿದ ಅವನು. ಇನ್ಫಿನಲ್ಲಿ ಪ್ರೆಡಿ ಮಚ್ ನಾನು ಅವನು ಒಂದು ಪೀರಿಯಡ್ ಆಫ್ ಲೈಕ್ 3-4 ಮಂತ್ಸ್ ನಾನು ಬೆಂಚಲ್ಲಿದ್ದೆ, ಅವನು ಬೆಂಚಲ್ಲಿದ್ದ. ಅದು ಒಂಥರ ಗೋಲ್ಡನ್ ಪೀರಿಯಡ್ ನಮಗೆ. ಯಾಕೆಂದರೆ ನಾವು ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಒಟ್ಟಿಗೆ ಇವಾಗ ವರ್ಕ್ ಪ್ಲೇಸಲ್ಲೂ ಒಂಥರ ಮೀಟ್ ಮಾಡಿಕೊಂಡು
ದಿನ ಬೆಳಿಗ್ಗೆ ಎದ್ದು ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಹೋಗಿ ಕಾಮತ್ತಲ್ಲಿ ತಿಂಡಿ ತಿನ್ನೋದು, ಕ್ಲೀನಾಗಿ ಅಚ್ಚುಕಟ್ಟಾಗಿ ಏನೇನು ಬೇಕೋ ತಿಂದ್ಬಿಟ್ಟು ಒಂದು ರೌಂಡ್ ವಾಕಿಂಗು, ಆಮೇಲೆ ಒಂದು ಟೀ ಕಾಫಿ, ಒಂದು ಮೇಲ್ಗಿಲ್ ಚೆಕ್ ಮಾಡಿಕೊಂಡು ತಿರ್ಗಾ ಮಧ್ಯಾಹ್ನ ಲಂಚು, ನಾರ್ತ್ ಕರ್ನಾಟಕ ಮೀಲ್ಸ್ ತಿಂದ್ಬಿಟ್ಟು ಬೇಕಾದ್ರೆ ಅಲ್ಲಿ ಇಲ್ಲಿ ತಿರ್ಗಾ ಬೀಟ್ ಹಾಕೋದು, ಇಲ್ಲದೆ ಹೋದರೆ ಏನೂ ಕೆಲಸ ಇಲ್ಲ ಅಂತ ಹೊರಟ್ಬಿಡೋದು ಮನೆಗೆ. ಸೊ ಹೀಗೆ ಒಂಥರ ಚೆನ್ನಾಗಿತ್ತು ಲೈಫು, ಮಜಾ ಮಾಡ್ಕೊಂಡಿದ್ವಿ. ಹಾಗೆ ವಿ ಆರ್ ಇನ್ ಟಚ್ ಸ್ಟಿಲ್ ನಾವು ಆ್ಯಂಡ್ ಥರ ಇಂಟ್ರಾಕ್ಟಿಂಗ್. ಇನ್ಫ್ಯಾಕ್ಟ್ ಮೊನ್ನೆ ವೇಗಸ್ಗೆ ಬಂದಾಗ ಶರತ್ ಮೌಳಿ ಬರ್ತ್ಡೇಗೆ ಚೆನ್ನಾಗಿ ಮಜಾ ಮಾಡಿದ್ವಿ, 40th ಇಯರ್. ಅದೇ ಅವನು ಹೇಳ್ದಂಗೆ ನಾನು ಏನೂ ಹೇಳೋದಿಲ್ಲ, ವಾಟ್ ಹ್ಯಾಪನ್ಸ್ ಇನ್ ವೇಗಸ್ ಸ್ಟೇಸ್ ಇನ್ ವೇಗಸ್. ಹಾಗೆ ಎನಿವೇ, ಸೊ ದಿಸ್ ಈಸ್ ವಾಟ್ ವಿ ಹವ್ ಬೀನ್, ಮೀ ಆ್ಯಂಡ್ ಶರತ್. ಇಟ್ಸ್ ಅಮೇಝಿಂಗ್ ಫ್ರೆಂಡ್ಶಿಪ್ ವಿತ್ ಹಿಮ್, ವೆರಿ ನೈಸ್ ಪರ್ಸನ್ ಟು ಬಿ ವಿತ್, ಆ್ಯಂಡ್ ಒಂಥರ ವೆರಿ ಸೈಲೆಂಟ್ ಗೈ ಬಟ್ ವೆರಿ ನೈಸ್, ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸನಾಲಿಟಿ, ತುಂಬ ಮೆಚ್ಯೂರ್ ಬಿಹೇವಿಯರ್, ತುಂಬ ಒಳ್ಳೆ ಮನುಷ್ಯ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ Sharath with me. I'm sure Smita and Samiksha and the entire family, they are all very happy with Sharath, and nice person. Anyway, wish you all the very best, Sharath. Have a nice birthday, nice 40th birthday. Enjoy and have a nice and all the best for your life ahead. Thank you. Bye. ಕನ್ನಡದ ಕಣ್ಮಣಿ, ಮಣ್ಣಿನ ಮಗ ಶರತ್ ಕಶ್ಯಪ್ ಅವರಿಗೆ ದೇಸಾಯಿ ಕುಟುಂಬದಿಂದ 40ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಶರತ್, ಎಂಜಾಯ್ ಮಾಡಿ. Happy birthday! ಶರತ್ Happy birthday to you. Happy birthday, dear Sharath. Happy birthday to you. Happy birthday, Sharath. Hope you have a lovely 40th birthday. ಶರತ್ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. Happy birthday, Sharath. Enjoy your day. Happy 40th birthday, Sharath. Enjoy. Happy birthday, uncle. Hey Sharath, many happy returns of the day. Many happy returns of the day. Welcome to Club 40 and have a nice year ahead. Have a wonderful year ahead. Let's definitely catch up once things are a little calm. Yeah, have a nice year ahead, Sharath. Enjoy, Madi. Enjoy, Madi. Bye. Bye. Happy birthday to you. Happy birthday to you. Happy birthday, dear Sharath. Happy birthday to you. Yay! Wish you a 40th happy birthday, Sharath. Have a lovely year ahead. Happy 40th birthday, Sharath. Locus. ಆಯ್ತು, 4 ಕ್ಯಾಂಡಲ್ಸ್ ಇತ್ತು. ಮನೆ 0 ಕ್ಯಾಂಡಲ್ ಎಲ್ಲಾದ್ರೂ ನೋಡಿದ್ಯಾ? ಝೀರೋನಾ? Because it's Sharath's uncle's 40th birthday. 40th? Yeah. Oh, 40 is just a number, maga. Happy birthday, Sharath. Happy birthday, Sharath. 2020 danger, 2021 super, 40 gaming soldier. Happy birthday to Sharath. Happy birthday to Sharath. Happy birthday. ಹೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಶರತ್. 40th ಬರ್ಡೇ ಆಲ್ವೇಸ್ ವೆರಿ ಸ್ಪೆಷಲ್ ಫಾರ್ ಮ್ಯಾನ್. ಸೊ ನೀನು ಆ ಘಟ್ಟ ತಲುಪಿದ್ಯಾ. ಸೊ ನಮ್ಮ ಗುಂಪಿನ ಒಂಥರ ಕಾಮಿಡಿ ಕಿಂಗ್ ನೀನು. ಯಾವಾಗಲೂ ಖುಷಿಯಾಗಿ ನಗಾಡ್ಕೊಂಡು ಇದೆಯಾ ಇರು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸಿಗೋಣ. ಹ್ಯಾಪಿ ಬರ್ಡೇ ಶರತ್, ಹ್ಯಾಪಿ 40th ಬರ್ಡೇ ಟು ಯು. ಹೀಗೆ ಖುಷಿಯಾಗಿರಿ, ನಮ್ಮನ್ನೆಲ್ಲ ಯಾವಾಗಲೂ ನಗಾಡಿಸ್ತಾ ಇರ್ತೀರಿ. ಹೀಗೆ ಯಾವಾಗಲೂ ನಗಾಡಿಸ್ತಾ ಇರಿ. ನೀವು ನಗಾಡ್ತಾ ಇರಿ, ನಮ್ಮನ್ನು ನಗಾಡಿಸ್ತಾ ಇರಿ. ನಿಮ್ಮ ಜೊತೆ ಯಾವಾಗಿದ್ರೂ ಅಲ್ಲೊಂಥರ ಹ್ಯಾಪಿನೆಸ್ ಯಾವಾಗಲೂ ಇರುತ್ತೆ. ಆ ಹ್ಯಾಪಿನೆಸ್ ಯಾವಾಗಲೂ ಇರಲಿ. ಸ್ಟೇ ಬ್ಲೆಸ್ಡ್. ಹ್ಯಾಪಿ ಬರ್ಡೇ. Happy birthday, Sharath uncle. We all love you, Sharath. We all love you. Bye and have a great 40th birthday. Happy birthday. Happy birthday. Happy birthday.
Doei.